ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಏಪ್ರಿಲ್ 2025 ಶುಕ್ರವಾರ. ಶ್ರೀ ವಿಶ್ವಾವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಉತ್ತರಾಭಾದ್ರ ನಕ್ಷತ್ರ ಐಂದ್ರಯೋಗ ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಶ್ರೀರಾಮಚಂದ್ರರು ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ, ಇವತ್ತಿನ ಕಲಿಯುಗಕ್ಕೆ ಅದು ಅತ್ಯಂತ ಅವಶ್ಯಕ. ನ ಬಂಧಂ ಅಂತ ಹೇಳ್ತಾರೆ. ತುಂಬಾ ಬಂಧಗಳನ್ನ ಇಟ್ಕೋಬಾರ್ದಂತೆ. ಒಂದು ರೀತಿ ಈ ತಾವರೆ ಎಲೆ ಈ ಕೆಸರಲ್ಲಿ ನೋಡಿ ಅರಳಿರುತ್ತೆ, ಅದಕ್ಕೆ ಅಂಟದ ಹಾಗೆ ಇರುತ್ತೆ ಮೇಲೆ. ಅದ್ರ ಮೇಲೆ ಬಿದ್ದಿರೋ ನೀರು ಕೂಡ ನೋಡಿ, ನೀವು ತೆಗೆದ್ರೆ ಅದು ಜಾರಿ ಬಿದ್ದೋಗುತ್ತೆ, ಅಂಟ್ಕೊಂಡಿರಲ್ಲ, ಅಂಟಿಸ್ಲಿಕ್ಕೆ ಬಿಡೋಲ್ಲ. ನ ಬಂಧಂ, ಬಂಧ ಬೇಕು, ಆದ್ರೆ ತುಂಬಾ ತಗಲಾಕೊಳ್ಳುವಷ್ಟು ಬಂಧ ಇರಬಾರ್ದು. ತಗಲಾಕೊಳ್ಳುವಷ್ಟು. ಮಧ್ಯಾಹ್ನ ಕರೀತಾರೆ ದಶರಥ ಚಕ್ರವರ್ತಿ, ನೋಡಪ್ಪ ನನಗೆ ಪಟ್ಟಾಭಿಷೇಕ, ಸೂರ್ಯೋದಯ ಆದ್ರೆ ಇವತ್ತು ನೀನು ನಿನ್ನ ಹೆಂಡತಿಯ ಜೊತೆ ಹಾಸಿಗೆ ಮೇಲೆ ಮಲಗಬೇಡ, ಒಂದು ಉಪಹಾರದಲ್ಲಿರು. ಮಧ್ಯಾಹ್ನ ಕರೆದು ಹೇಳುದು, ಸಂಜೆ ಊಟ ಮಾಡ್ಕೋಬೇಡ. ನೀನು ಆ ತಪಸ್ಸಂತರ ಒಂದು ರಾಜ ಆಗಬೇಕಾದವನು ಒಂದು ಲೆಕ್ಕಾಚಾರ ಇರುತ್ತೆ. ಅಲ್ಲೊಂದು ನಿಯಮ, ಪೂಜೆ, ಸಂಕಲ್ಪ ಬೇರೆ ಬೇರೆ ಇರುತ್ತೆ. ದೀಕ್ಷಾಬದ್ಧರಾಗಿ ಕಟಿಬದ್ಧರಾಗಿ ಕೆಲವೊಂದು ನಿಯಮಗಳು ಏನೇನೋ ಇದಾವೆ. ಒಂದು ದೊರೆ ಆಗೋದು ಈಗಿನ ಕಾಲದಲ್ಲೇ ಅಲ್ಲ, ಒಂಥರ ಏನೋ ಒಂದು ಎಲ್ಲೋ ಸೇರಿದ್ರು ಮಾಡೋದೆಲ್ಲ ಅಲ್ಲ. ಒಂದು ದೊರೆ ಆದವನು ಜನಗಳ ಪ್ರತಿನಿಧಿ ಆತ. ಜನಗಳೇ ಸರ್ವಸ್ವ, ಜನಗಳ ಮನಸ್ಸೇ ಸರ್ವಸ್ವ, ಜನಗಳ ಬದುಕೇ ಸರ್ವಸ್ವ, ತನ್ನದೆಲ್ಲ ತನ್ನವರದೆಲ್ಲ. ಏನ್ ಮಾಡೋಣ ಹೇಳಿ, ಇವತ್ತು ಅದಿಲ್ಲ, ಇರ್ಲಿ ಬಿಡಿ, ಅದ್ರ ಬಗ್ಗೆ ಬೇಡ. ಮಧ್ಯಾಹ್ನ ಕರೆದು ಹೇಳೋದು, ಮತ್ತೆ ಸಂಜೆ ಕೈ ನೋಡಪ್ಪ ಈ ತರ ಕರೆಸ್ತಿದ್ದಾರೆ ಅಂದಾಗ ಹೋದಾಗ ಅಂತಃಪುರಕ್ಕೆ, ದಶರಥರದ್ದು ಒಂದು ಅಂತಃಪುರ, ಅಂತಃಪುರದಲ್ಲಿ ಕೈ ಅಂತಃಪುರದಲ್ಲಿ ಇರ್ತಾರೆ. ನಿಮ್ಮ ತಂದೆ ಹತ್ರ ನಾನು ಒಂದೆರಡು ವಾಕು ತಗೊಂಡಿದ್ದೆ, ಆ ವಾಕು ಪ್ರಕಾರ ಇವತ್ತು ಹೇಳಿದ್ದಾರೆ, ನೀನು 14 ವರ್ಷ ವನವಾಸ ಹೋಗ್ಬೇಕು. ಅದು ನಾರು ಮಡಿ ಉಟ್ಟು ಒಳ್ಳೆ ಒಂದು ಸನ್ಯಾಸಿ ತರ ಬದುಕಬೇಕು ಅನ್ನೋ ತರ. ಏನು ಹೇಳಲ್ಲ, ಆಯ್ತು ಅಂತ ಹೊರಟೇ ಬಿಡ್ತಾರೆ. ನಾ ಬಂಧಂ, ಅಟ್ಯಾಚ್ಮೆಂಟ್ ಇಲ್ಲ. ಬೆಳಗ್ಗೆ ಕೊಡ್ತೀನಿ ಅಂದ್ರು ಅದು ಕೂಡ ಏನ್ ಹೇಳ್ತಾರೆ ಗೊತ್ತಾ, ನಿನ್ನ ಮಾವಯ್ಯ ಜನಕ ಮಹಾರಾಜನಿಗೂ ಗೊತ್ತಾಗಬಾರದು. ಅದರ ಅರ್ಥ ಸೀತೆಗೂ ಹೇಳಬೇಡ ಅಂತ ಅರ್ಥ. ದಶರಥರು ಹೇಳೋದು ಮಧ್ಯಾಹ್ನ, ನಿನಗೆ ಪಟ್ಟಾಭಿಷೇಕ ಆಗ್ತಿರೋದು ನಿನ್ನ ಮಾವಯ್ಯ ಜನಕ ಮಹಾರಾಜನಿಗೆ ಗೊತ್ತಾಗಬಾರದು. ಯಾಕೆ ಅಂತ ಕೇಳಲಿಲ್ಲ, ಯಾಕಂದ್ರೆ ಬಂಧಂ ಇಟ್ಕೊಂಡಿಲ್ಲ ಅಲ್ಲಿ. ಆ ಸ್ಥಾನದ ಬಗ್ಗೆ ವಿಪರೀತ ವ್ಯಾಮೋಹ. ಬಂಧಂ ಅಂದ್ರೆ ವ್ಯಾಮೋಹಂ, ನ ಬಂಧಂ ವಿಪರೀತ. ನಾವ್ ಇವತ್ತು ಕಟಾಕೊಂಡಿರೋದೇ. ಸಂಜೆ ಬಂದು ಕೈ ದೇವಿ ಈ ತರ ಹೇಳೋದು, ಆಯ್ತು ಅನಬಂಧಂ. ಯಾರದು ರಾಜ್ಯ? ಅದು ಆಕೆ 14 ವರ್ಷ ವನವಾಸ. ಆಗಿನ ಕಾಲದಲ್ಲಿ ಒಂದು ನಿಯಮ ಇತ್ತು, ಯಾವ ವ್ಯಕ್ತಿ 14 ವರ್ಷ ಸಿಂಹಾಸನದಿಂದ ದೂರ ಇರುತ್ತಾನೋ ಆತನಿಗೆ ಪಟ್ಟಕ್ಕೆ ಇರಲು ಆ ತ್ರೇತಾಯುಗದಲ್ಲಿ ನಿಯಮವಿಲ್ಲ, ಪಟ್ಟಾಭಿಷೇಕ ಇಲ್ಲ. ಮುಗಿದೋಯ್ತು. 14 ವರ್ಷ ತುಂಬಿ 1 ದಿನ ಆಗಬಿಟ್ಟು ಅವತ್ತು ಮುಗೀತು, ಬಂದ್ಬಿಡ್ಬೇಕು, ಊರೊಳಗಡೆ ಬಂದ್ಬಿಡ್ಬೇಕು. ಅದಕ್ಕೆ ಭರತ ಸಾಯೋಗ್ ಸಿದ್ಧ ಮಾಡ್ಕೊಬಿಟ್ಟಿರ್ತಾನೆ, ನೆನ್ಪಿಟ್ಕೊಳ್ಳಿ. ಶ್ರೀರಾಮರು ರಾವಣ ಸಂಹಾರ ಆದ್ಮೇಲೆ ಅವರು ಪಟ್ಟಾಭಿಷೇಕಕ್ಕೋಸ್ಕರ ಓಡ್ ಬರಲ್ಲ, ಭರತ ಏನ್ ಮಾಡ್ಕೋತಾನೋ ಅಂತ. ನ ಬಂಧಂ ನೋಡಿ, ಹೇಗೇನ್ ಆ ಸಿಂಹಾಸನಕ್ಕೆ ಆಸೆ ಪಟ್ಟವರಲ್ಲ ನನ್ನ ದೊರೆ. ತನ್ನ ತಮ್ಮ
ಪ್ರಾಣಕ್ಕೆ ತಂದಿಟ್ಕೋತಾನೆ, ಜೀವಕ್ಕೆ ತಂದಿಟ್ಕೋತಾನೆ. ಆತ ಕೂಡ ಬ್ರಹ್ಮಚಾರಿಯಾಗಿಯೇ ಬದುಕುಬಿಟ್ಟ ಅಂತ ಹೇಳಿ ದಡ ಬಡ ಅಂತ ಹೇಳಿ ಆ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿಯೋದು. ಇಲ್ಲ ಅಂದಿದ್ರೆ ಆವತ್ತು ಸಂಧ್ಯಾ ಕಾಲಕ್ಕೆ ಇಲ್ಲ, ಮುಗೀತು ಭರತ, ಇನ್ನು ರಾಮಾಯಣ ಮುಗೀತು, ರಾಮರಾಜ್ಯ ಮುಗೀತು. ರಾಮರು ಬಂದಿದ್ದೇ ಎರಡು ಕಾರ್ಯಗಳಿಗೆ. ಒಂದು ರಾವಣ ಸಂಹಾರ, ಎರಡನೇದು ರಾಮರಾಜ್ಯವನ್ನ ಲೋಕಕ್ಕೆ ತೋರಿಸ್ಲಿಕ್ಕೆ. ಒಬ್ಬ ದೊರೆ ಹೇಗೆ ಆಳುತ್ತಾನೆ, ಯಾವ ರೀತಿ ಪಾಲಿಸುತ್ತಾನೆ, ಯಾವ ರೀತಿ ಪ್ರಜೆಗಳ ಧನಿಯಾಗಿ ಇರಬೇಕು ಅನ್ನತಕ್ಕಂಥದ್ರ ಸಂಕೇತವಾಗಿ ನನ್ನ ಪ್ರಜಾರಾಮ, ಪಟ್ಟಾಭಿರಾಮ ಅಂತಾರಲ್ವಾ, ನಾನು ಹೇಳ್ತೇನೆ ಪ್ರಜಾರಾಮ ಅಂತ ಹೇಳ್ತೇನೆ. ನನ್ನ ರಾಮಚಂದ್ರ ಪ್ರಭು, ನನ್ನ ದಾಶರಥಿ. ಹೌದು, ಕೇಳಲಿಲ್ಲ ಆತ, ಆ ಬಂಧವೇ ಇಟ್ಟುಕೊಳ್ಳಲಿಲ್ಲ. ತುಂಬಾ ಅತಿಯಾದ ವ್ಯಾಮೋಹ, ಆ ಬಂಧವನ್ನ ಇಟ್ಕೊಬಿಟ್ರೆ ಅದು ಜೀವ ತಿಂದಾಕ್ಬಿಡುತ್ತೆ. ಇವತ್ತು ನಮಗಾಗಿರೋದೇ ಒಂದು ಕೆಲಸದ ವಿಚಾರದಲ್ಲಿ ವ್ಯಾಮೋಹ, ದುಡ್ಡಿನ ವಿಚಾರದಲ್ಲಿ ವ್ಯಾಮೋಹ, ಅಧಿಕಾರದ ವಿಚಾರದಲ್ಲಿ ವ್ಯಾಮೋಹ, ವಿಪರೀತ ಹೆಂಡತಿಯ ಮೇಲೆ ವ್ಯಾಮೋಹ. ಕೆಲಸಕ್ಕೆ ಹೋಗಲ್ಲ ಕೆಲವರು. ನಾನು ನೋಡಿದ್ದೆ, ಒಬ್ಬ ಆತ ಪುಣ್ಯಾತ್ಮ ಶೇಖರ್ ಅಂತ ಹೇಳ್ಬಿಟ್ಟು, ನನಗೆ ತುಂಬಾ ಆತ್ಮೀಯ ಗೆಳೆಯ ಅಲ್ಲ, ಬಾವಾಜಿ, ಬಾವಾ ಅಂತಾನೆ ಕರಿತಿದ್ದು. ತಂಗಿ ಗಂಡ, ತಂಗಿಯೇ, ಸ್ನೇಹಿತನ ತಂಗಿ ನನ್ನ ತಂಗಿಯೇ. ಇನ್ನೇನಾಗ್ತಾರೆ, ಸ್ನೇಹಿತನ ತಂಗಿ ನನ್ನ ತಂಗಿಯೇ. ಆತನ ಧರ್ಮಬದ್ಧ ಸಂಗಾತಿ ಭಾವನೆ ಆಗ್ಬೇಕು, ಶೇಖರ್ ಬಾವ ಅಂತಾನೆ ಕರಿತಾ ಇದ್ದಿತ್ತು. ಆ ಪುಣ್ಯಾತ್ಮ ಏನ್ ಮಾಡೋನ್ ಗೊತ್ತಾ, ನೀವು ನಂಬಲ್ಲ, ಬೆಳಿಗ್ಗೆ 6:30 7 ಗಂಟೆಗೆ ಎದ್ದೊಳೋದು. ಆಟೋ ಡ್ರೈವರ್, ಒಳ್ಳೆ ಕಸೂತಿ ಕೆಲಸಗಾರ ಆತ ಈ ಸ್ಪೆಕ್ಸ್ ಇವತ್ತು ಹಾಕೋತೇನೆ ಅಂದ್ರೆ ಆತನನ್ನ ತುಂಬಾ ನೆನೆಸ್ಕೋತಾನೆ. ಬದಲಾಯಿಸ್ಕೊಳ್ಳುವಾಗೆಲ್ಲ ಶೇಖರ್ ಅಂತ ನೆನೆಸ್ಕೋತಾನೆ. ತುಂಬಾ ಒಳ್ಳೆ ಆತ್ಮೀಯ, ತುಂಬಾ ಒಳ್ಳೆ ವಾಗ್ಮಿ. ವಿಪರೀತ ವ್ಯಾಮೋಹ ಪತ್ನಿ ಮೇಲೆ. ರೇ ಡ್ಯೂಟಿಗೆ ಹೊರಡ್ರಿ, ಇರಮ್ಮ, ಒಂದು ಕಾಫಿ ಕೊಡಮ್ಮ, ಮಕ್ಳಿಗೆ ರೆಡಿ ಮಾಡಿಸೋದು, ತಾನು ರೆಡಿ ಆಗ್ಬಿಟ್ಟು ಮಕ್ಳನ್ನ ಬಿಟ್ಟು ಬರ್ತೀನಿ ಇರೋ ಅಂತ ಮಕ್ಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರೋದು. ಬಿಟ್ಟು ಬಂದು 8:30 ಒಂದು ಕಾಫಿ ತಿಂಡಿ ಅನ್ನೋದು. ಸರಿ, ಹೋಗಿ ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಕಾಫಿ ಅಂತ ಹಾಗೆ ಹಾಗೆ ಹೋಗೋದು. ಒಂದು 10:30 11 ಗಂಟೆಗೆ ಮತ್ತೆ ಬರೋದು ಮನೆಗೆ ಗಾಡಿ ಎತ್ಕೊಂಡು. ಮತ್ತೆ ಕಾಫಿ ತಿಂಡಿ ಅಂತ. ಹೆಂಡತಿ ಮೇಲೆ ಅಷ್ಟು ಪ್ರೀತಿ, ಅಯ್ಯೋಯ್ಯೋ, ನಾನು ಇನ್ನೆಲ್ಲೂ ನೋಡ್ಲಿಲ್ಲಪ್ಪ. ಆ ಪಾಟಿ ಎಲ್ಲೂ ಅಂಗಡಿಗೆ ಕಳಿಸ್ತಿರ್ಲಿಲ್ಲ, ಎಲ್ಲೂ ಕಳಿಸ್ತಿರ್ಲಿಲ್ಲ ತಾಯಿ ಜೀವನ. ಅವನೇ ಹೋಗೋದು, ತರೋದು, ಮಾಡೋದು ಎಲ್ಲ. ಮತ್ತೆ 12:30ವರೆಗೆ ಒಂದು ಮಗಳನ್ನ ಕರ್ಕೊಂಡು ಬರೋದು, ಮತ್ತೆ 1:00-1:30 ಲಂಚ್ಗೆ ಅಂತ ಮನೆಗೆ ಬರೋದು, ಮತ್ 3:03 ಅಂತ ಮಗನನ್ನ ಕರ್ಕೊಂಡು ಬರೋದು, ಮತ್ 4:45 ಗಂಟೆಗೆ ಮತ್ತೆ ಕಾಫಿಗೆ ಅಂತ ಬರೋದು, 6:00 ಬಂದ್ ಮನೇಲಿ ಆಲ್ಟ್ ಆಗೋದು. ಇನ್ನೆಲ್ಲಿ ಊರ್ಜಿತ ಆಗ್ತಾನೆ ವಿಪರೀತ ವ್ಯಾಮೋಹದಲ್ಲಿ. ಏನಮ್ಮಯ್ಯ ಆಯ್ತು ಅಂದ್ರೆ, ನೀನೇ ಹೇಳಣ್ಣಯ್ಯ, ಏನ್ ಹೇಳಿದ್ರು ನೋಡಣ್ಣಯ್ಯ, ಹಂಗೋಗಿ ಹಿಂಗೋಗ್ ಬರೋದು. ಕೆಲ್ಸಕ್ಕೆ ಹೋಗ್ತಿಲ್ಲ, ಎಲ್ಲಿ ದುಡಿತಾನೆ, ಆಟೋ ಇಟ್ಕೊಂಡು ಹೋಗ್ತಾನೆ, ಹಬ್ಬ ಅಂದ್ರೆ ಖರ್ಚಿಗಾಗುವಷ್ಟು ದುಡ್ಕೊಂಡು ಬರ್ತಿದ್ದಾನೆ, ಲಾಭವೇ ಇಲ್ಲ. ನಾನು ಸ್ನೇಹಿತನನ್ನು ಕೇಳ್ತಿದ್ದೆ, ಇದೇನೋ ಇದು ಅಂದೆ. ಅಯ್ಯೋ, ನಾನು ಏನ್ ಹೇಳೋದು, నేనేం చెప్పేది స్వామి, మా బావుకి నువ్వేనారు ಅಂತ చెప్పు ಅಂತ ಹೇಳೋನು. ನಾನು ಕೇಳ್ತಿದ್ದೆ, ಏಮ್ಲೆ ಬಾಮರ್ದಿ ಅಂತ ಹೇಳ್ತಿದ್ದ. ರಾಮರು ಅವತ್ತೇ ಹೇಳಿದ್ದಾರೆ, ವಿಪರೀತ ಬಂಧಂ. ಹಿಂಗ ತುಂಬಾ ಒಂಥರ ಗಂಟ್ಲಿಗೆ ವಿಷ ಆಗ್ಬಿಡುತ್ತೆ ಮಕ್ಕಳೇ. ಅದು ತಂದೆ ಇರ್ಬೋದು, ಮಕ್ಕಳು ಇರ್ಬೋದು. ಆಯ್ತಾ, ಬಿಡಬೇಕು. ಅಯ್ಯೋ ಹೋಗ್ರ, ಬದುಕೊಳ್ರಿ. ನೋಡಿ, ದಶರಥರು ಹೇಳಿದ್ರು, ಹೊರಟೆ, ಆಯ್ತು ಸಿದ್ಧ. ಕೈ ಬಂದು ಹೇಳಿದ್ರು, ನಿಮ್ ತಂದೆನೇ ಹೇಳಿರೋದಪ್ಪ. ಹಾ ಸರಿ, ಆಯ್ತು. ಅದು ನಾರು ಮಡಿ ಹುಟ್ಟು. ನೋಡಿ, ಒಂದು ವನವಾಸಕ್ಕೆ ಹೋಗ್ತಿದ್ದೀಯಾ, ಅಲ್ಲೆಲ್ಲೋ ರಾಜ ಅಲ್ವಾ, ರಾಜಾರಾಮ, ದಶರಥ ಪುತ್ರ ದಾಶರಥಿ. ಸಾಮಂತ ರಾಜರುಗಳೆಲ್ಲ ಇರ್ತಾರಲ್ವಾ, ಬಂದವರೆಲ್ಲ ನೋಡೋದು. ಅದೇ ಆಗಿದ್ದು ಪಾಂಡವರ ಕಾಲದಲ್ಲಿ. 12 ವರ್ಷ ವನವಾಸ ಇದ್ದಾಗಲ್ಲ ಬಂದೋಗೋರು ಜಾಸ್ತಿ. ಅಲ್ಲಿ ಇವ್ರು ಎಲ್ಲಿ ವನವಾಸ ಮಾಡಿದ್ರು 12 ವರ್ಷ? ಏನಿಲ್ಲ, ಕಾಡಲ್ಲಿ ಕುತ್ಕೊಂಡು ಪುಷ್ಕಳಸ್ತವಾಗಿ ಊಟ ಮಾಡಿಕೊಂಡು ಬೇಕು ಬೇಡವಾದ್ದೆಲ್ಲ ಸಿಕ್ತು. ಕೃಷ್ಣ ಬಂದ, ನನ್ನ ತಾಯಿ ಸತ್ಯಭಾಮೆ ಬಂದ್ಲು, ರುಕ್ಮಿಣಿ ದೇವಿ ಬಂದ್ಲು, ಒಬ್ರ ಇಬ್ರ ಎಲ್ಲಾ ಮಹರ್ಷಿಗಳು ಬರೋದು, ಸಾಂತ್ವನ ಹೇಳೋದು, ಅಲ್ಲೊಂದು ಊಟ ಉಪಚಾರ, ಸೂರ್ಯ ದೇವನೇ ಬಂದು ಅಕ್ಷಯ ಪಾತ್ರೆ ಕೊಟ್ಟ.
ಅದನ್ನ ಇವತ್ತು ಅಕ್ಷಯ ಪಾತ್ರೆನೋ ಅಕ್ಷಯ ಇನ್ನೊಂದು ಮಾಡಿ ಇಟ್ಕೊಬಿಟ್ಟಿದ್ದಾರೆ ಈ ವ್ಯಾಪಾರಸ್ಥರು. ಬಂಗಾರ ಬಂದ ನೆತ್ತಿ ಮೇಲೆ 1 ಲಕ್ಷ ರೂಪಾಯಿ ನಾನು ಹೇಳಿದಾಗೆ ಈ ವರ್ಷದ ಕೊನೆ ಒಳಗಡೆ ಅಂತ ನಾನು ತಾಯಿ ವಾಗ್ದೇವಿ ಈ ಶನಿ ಗೋಚಾರ ಫಲ ಮೂಮೆಂಟ್ ಸಂದರ್ಭದಲ್ಲಿ ಹೇಳಿದ್ದೆ ಈ ರೀತಿ ನಡೆಯುತ್ತೆ ಅನ್ನತಕ್ಕಂಥದ್ದು. ಅಕ್ಟೋಬರ್ ಅಂತ ಅನ್ಕೋತಾನೆ, ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಹೇಳಿದಂಥ ಮಾತು, ದೀಪಾವಳಿ ಭವಿಷ್ಯ ಅಂತ ಅನ್ಕೋತಾನೆ. ಸೀದಾ ಇನ್ನೊಂದು 3 ತಿಂಗಳು ಲೇಟ್ ಆಗಿದೆ ಅಷ್ಟೇ. ಇದು ಇನ್ನೂ 1:25 ಬಂದು ನಿಲ್ಲುತ್ತೆ ಕಡಿಮೆ ಅಂದ್ರು. ನಾ ಹೇಳ್ತಾನೆ, ಇನ್ನು ಮೇಲೆ ಯಾರು ಬಂಗಾರದ ಆಭರಣ ಕೊಂಡ್ಕೋಬೇಡಿ ಗುರುಗಳೇ. ನಿಮ್ ಸೇವಿಂಗ್ಸ್ ನ ತಗೊಂಡು ಹೋಗ್ಬಿಟ್ಟು 1 ಗ್ರಾಮ್ ಪ್ಯೂರ್ ಗೋಲ್ಡ್ ಕಾಯಿನ್ ಅನ್ನ ಪರ್ಚೇಸ್ ಮಾಡಿ. ಅದನ್ನ ಮಾಡಿ. ಆಭರಣ ತಗೋತೀರಂದ್ರೆ 20-25% ಪೂರ್ತಿ ನೀವು ಗುಂಡು ಹೊಡ್ಕೊಳ್ಳೋದೆ. ತಿರುಪತಿ ಗುಂಡಲ್ಲ, ಬಂಗಾರದ ಗುಂಡು, ಅಕ್ಷಯ ತೃತೀಯ ಗುಂಡು. ವ್ಯಾಪಾರಸ್ಥರ ಅಂಗಡಿಗೆ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾದಾಗ ಹಾಕ್ಸಿ ಮಾಡ್ಕೊಳ್ಳೋಣಂತೆ. ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಇನ್ನಷ್ಟು ಬೆಲೆ ಜಾಸ್ತಿ ಆಗುತ್ತೆ, ಖಂಡಿತ ಆಗುತ್ತೆ. ಕಣ್ಣು ಮುಚ್ಕೊಂಡು ಬಂಗಾರ ನೀವೇನಾದ್ರೂ ಇವತ್ತು 30 ವಯಸ್ಸಿದೆ ಅಂದ್ರೆ ನೀವು 60ನೇ ವಯಸ್ಸಷ್ಟರಲ್ಲಿ, 60ನೇ ವಯಸ್ಸಲ್ಲ 40ನೇ ವಯಸ್ಸಷ್ಟರಲ್ಲಿ ನೀವು 3 ಲಕ್ಷಕ್ಕೆ ಬಂದು ನಿಲ್ಲೋದು ನೋಡ್ತೀರಿ. ಬಂಗಾರ ಇಳಿಯಲ್ರಿ, ಬರೆದು ಇಟ್ಕೋಬೇಡಿ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಂಗಾರ ಇರೋದೇ ನಮ್ಮ ಭಾರತದಲ್ಲಿ. ಕಡಿಮೆ ಅಂದ್ರು 25,000 ಟನ್ಗೂ ಮೇಲ್ಪಟ್ಟು ಬಂಗಾರವಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚಿದೆ. ಹೈಯೆಸ್ಟ್ ಬಂಗಾರ ದಕ್ಷಿಣ ಭಾರತದಲ್ಲಿದೆ. ಅದರಲ್ಲಿ ಹೆಚ್ಚು ಬಂಗಾರ ಎಲ್ಲಿದೆ ಗೊತ್ತಾ? ತಮಿಳ್ನಾಡಲ್ಲಿದೆ, ಕೇರಳನಲ್ಲಿದೆ. ನಮ್ ಕನ್ನಡದವ್ರು ಸುಮ್ನಿರೋಣ ಒಂದು ಅಂತ ಹೇಳೋರು. ನಮ್ ಕನ್ನಡದವ್ರು ಹಂಗೆಲ್ಲ ಹಾಕೊಂಡು ಹಿಂಗೆಲ್ಲ ಆ ತರ ಹುಚ್ಚು ಉನ್ಮಾದ ಎಲ್ಲ ಇಲ್ಲ. ನೀವು ನೋಡಿಬೇಕಾದ್ರೆ ಯಾವ್ದಾದ್ರೂ ಬಂಗಾರದ ಅಂಗಡಿಗಳನ್ನ ನೋಡಿ. ಒಂದು ಮಲಯಾಳಿಗಳು ಇಟ್ಟಿದ್ದಾರೆ, ಇಲ್ಲ ತೆಲುಗಿನವ್ರು ಇಟ್ಟಿದ್ದಾರೆ, ಇಲ್ಲ ತಮಿಳ್ನವ್ರು ಇಟ್ಟಿದ್ದಾರೆ. ಕನ್ನಡದವರು ಒಂದು 4-5 ಏನೋ, 1-2-3 100 ಅಂಗಡಿ ಇದೆ ಅಂದ್ರೆ 1-2-3 ಬ್ರ್ಯಾಂಡು. ಎಲ್ರೂ ಬೇರೆಯವರೇ. ನೀವು ನೋಡಿ ಬೆಂಗಳೂರಲ್ಲಿ ನಮ್ಮ ಏರಿಯಾಗೆ ನೀವು ಬಂದು ನೋಡಿ, ನೀವು ಟಾಟಾ ಇಂದ ಹಿಡಿದು ಎಲ್ರದ್ದು ಬಂಗಾರದ ಅಂಗಡಿಗಳಿದ್ದಾವೆ. ಎಲ್ಲ ಶರವಣ ಗೋಲ್ಡ್ ಅಂತೆ, GRT ಗೋಲ್ಡ್ ಅಂತೆ, ಕಲ್ಯಾಣ್ ಗೋಲ್ಡ್ ಅಂತೆ. ಅದ್ರಲ್ಲಿ ಬೇರೆ ಮೇಕಿಂಗ್ ಚಾರ್ಜ್ ಇಲ್ಲ, ಅದಿಲ್ಲ, ಎಲ್ಲ ಬುರುಡೆ ರಂಗುಗಳು. ಅವೆಲ್ಲ ನಂಬಬೇಡಿ ನೀವು. ಅಕ್ಷಯ ಸುಮ್ಮನೆ ಸಂಕಟ ಆಗುತ್ತೆ ಅಷ್ಟೇ. ಅಕ್ಷಯ ತದಿಗೆ ಅಕ್ಷಯ ತೃತೀಯ ಅನ್ನತಕ್ಕಂಥದ್ದು ಅವತ್ತು ದಾನ ಮಾಡೋ ದಿನ, ಕೊಡೋ ದಿನ 30ನೇ ತಾರೀಕು. ಇದು ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಮನೆಯಿಂದ ಕೊಡ್ತೀರಿ ಅಂದ್ರೆ ನೀವು ಸಾಲಗಾರರಾಗೋ ದಿನ. ಬಿಡಿ, ಅವತ್ತಿನ ದಿನ ಮಾತಾಡೋಣಂತೆ. ಬಂಧಂ, ಬಂಗಾರದ ವ್ಯಾಮೋಹ, ಪ್ರೀತಿಯ ವ್ಯಾಮೋಹ, ಕಾಮದ ವ್ಯಾಮೋಹ, ವಿಪರೀತ. ನನ್ನವಳು ಅದಷ್ಟೇ. ಅವಳು ಬದುಕ್ಲಿಕ್ಕೆ ಬಿಡೋಲ್ಲ, ಆಕಿನ ಬದುಕ್ಲಿಕ್ಕೆ ಬಿಡೋಲ್ಲ. ಮನೆ ಒಡೆದಾದ್ರೂ ಸರಿ, ಕುಟುಂಬ ಒಡೆದಾದ್ರೂ ಸರಿ, ತಂದೆ ತಾಯರ್ನ ಒಡೆದಾದ್ರೂ ಸರಿ, ನೊಂದ್ಕೊಳ್ಳೋದಾದ್ರೂ ಸರಿ, ಇದನ್ನೇನಾದ್ರೂ ಈ ರೀತಿ ವ್ಯಾಮೋಹ ಇದ್ರೆ ಇನ್ನೇನಾಗುತ್ತೆ? ಬದುಕು ಕಟ್ಟುತ್ತೇವೆಯಾ? ನೋಡಿ, ರಾಮರು ಅದ್ಭುತವಾಗಿ ಹೇಳ್ತಾರೆ, ಬಂಧಂ. ಎಷ್ಟಿರ್ಬೇಕು ಅಷ್ಟಿರ್ಬೇಕು. ವಿಪರೀತವಾಗಿ ನಿಂತುಕೊಂಡ್ರೆ ನೀವು ನೋವು ತಿನ್ನುವುದು ನಿಶ್ಚಿತ. ಅದ ಬರೀ ಪುಸ್ತಕ. ನಾನೊಬ್ರು ಪ್ರೊಫೆಸರ್ ಅನ್ನ ನೋಡಿದ್ದಾರೆ, ನೀವು ನಂಬೋಲ್ಲ. 4 PhD ಮಾಡಿದ್ದಾರೆ ಶ್ರೀರಾಮಚಂದ್ರ. 14 ಮಾಸ್ಟರ್ ಡಿಗ್ರೀಸ್ ಮಾಡಿದ್ದಾರೆ. MA ನಲ್ಲೇ 14 MA ಏನೋ ಮಾಡಿದ್ದಾರೆ. ಲಾನಲ್ಲೇ 4 ಮಾಸ್ಟರ್ಸ್ ಮಾಡಿದ್ದಾರೆ. ಇದೇನ್ ಸರ್ ಅಂದ್ರೆ ಎಲ್ಲಾದ್ರೂ ವ್ಯಾಮೋಹ. ನಾನು ಪ್ರಪಂಚದ 140 ಡಿಗ್ರಿಗಳನ್ನ ಪಡೆದಿದ್ದಾನ ಮನುಷ್ಯ. ತಮಿಳ್ನಾಡಿನ ಒಬ್ಬ ವ್ಯಕ್ತಿ. ತಲೆಯೆಲ್ಲ ಕೆಟ್ಟೋಯ್ತು ನನಗೆ. ಏನೋ ಇದು ಬರೀ ಈ ಪಾರ್ಟಿ. ಹೌದು, ಬೇಕು, ರಿಸರ್ಚ್ ಬೇಕು, ಓದ್ಕೊಳ್ಳೋದು ಬೇಕು. ಕುಟುಂಬದ ಕಥೆ ಏನು? ಬೇರೆಯವ್ರ ಕಡೆ ಗಮನ ಇರಲಿ. ಹಾಗಾದ್ರೆ ಹೆಂಡತಿ, ಮಕ್ಕಳು, ಕುಟುಂಬ ಬರೀ ಇದೇ ಆಗೋಯ್ತು. ಹುಡುಗನ ಮೇಲೆ ಪ್ರೀತಿಗೋಸ್ಕರ. ಮೊನ್ನೆ ಕೂಡ ಒಂದು ಜಾತಕ, ತಾಯಿ ಜೀವನನೇ 3 ದಾರಿ ಆಗಿದೆ. ಮಗಳ ಜಾತಕ, ನಿನ್ನ ತಾಯಿಯೇ ನಿನ್ನ ಜೀವನದ ಬಹುದೊಡ್ಡ ಒಂದು ಉದಾಹರಣೆ. ಮಗಳೇ, ಈಗ ತಾನೇ 18 ತುಂಬಿ 19ಕ್ಕೆ ಬೀಳ್ತಿದ್ಯಾ. 100% ನಿನ್ನ ಜೀವನದಲ್ಲಿ ಒಂದು ನಡೆಯುತ್ತೆ ಅಂದ್ರೆ, ಇಲ್ಲ ನಾನೊಬ್ಬನ್ನ ಇಷ್ಟಪಟ್ಟಿದ್ದೀನಿ, ನಾನು ಮದುವೆ ಆಗ್ಬೇಕು ಅಂತ ಓದೋ ಏನೋ ಕೆಲಸ ಮಾಡ್ತಿದ್ದಾನಂದ್ರೆ ಡ್ರೈವರು ಅಂತ ಹೇಳಿ.
ನೋಡಿ, ಯಾವುದನ್ನ ವ್ಯಾಮೋಹ ಇಟ್ಕೋಬೇಕು, ಇದರಿಂದ ಏನಾದ್ರೂ ಏನು ಬದುಕು ದಡ ಸೇರುತ್ತೆ. ನಿಜವಾಗ್ಲೂ ನಿಮ್ಗೆ ಆ ಥರದ್ದು ಒಂದು ವ್ಯಾಮೋಹ ಇದೆ, ವಿಶ್ವಾಸವಿದೆ, ನಂಬಿಕೆ ಇದೆ ಆ ವ್ಯಕ್ತಿಗೆ. ನಾನು ಡಿಗ್ರಿ ಮುಗಿಸ್ಕೋತೀನೋ, ಮಾಸ್ಟರ್ಸ್ ಮುಗಿಸ್ಕೋತೀನೋ, ಒಂದು ಉದ್ಯೋಗದಲ್ಲಿ ಕೂತ್ಕೋತೀನೋ, ನೀನು ಅಷ್ಟಲ್ಲ, ಅಟ್ಲೀಸ್ಟ್ ಟ್ರಾವೆಲ್ಸು, ಒಂದು 4 ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡುವಷ್ಟು ಒಂದು ಸ್ಟೇಟಸ್ಸು, ಬಾ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಲ್ವಾ, ನಂಬಿಕೆ ಇದೆಯಲ್ವಾ, ರೈಟ್, ಇನ್ನೊಂದು 5 ವರ್ಷ. ಇಲ್ಲ ಮಕ್ಕಳೇ, ಈಗಿನ ಜನರೇಷನ್ಗೆ ಬೇಗ ಆಗ್ಬಿಡ್ಬೇಕು. ವಿಪರೀತ ವ್ಯಾಮೋಹ, ಆಗ ನೆಟ್ ಬೀಜ ಇಮ್ಮಿಡಿಯೇಟ್ ಸಸಿ ಆಗ್ಬಿಡ್ಬೇಕು. ಅದಕ್ಕೆ ಈ ಟ್ರೇಡಿಂಗ್ ಎಲ್ಲ ಬಂದ್ಬಿಟ್ಟಿರೋದು, ಈ ಬೆಟ್ಟಿಂಗ್ ಆಪ್ಸ್ ಬಂದ್ಬಿಟ್ಟಿರೋದು, ಈ ಜೂಜುಗೋರುತನ ಬಂದ್ಬಿಟ್ಟಿರೋದು, ಇದು ಬಂದು ಕೂತಿರೋದು. ನಮ್ಮದಲ್ಲದ ಆಲೋಚನೆಗಳು ಇದು. ರಾಮಚಂದ್ರ ಪ್ರಭು ಆಗ್ಲೇ ಹೇಳ್ತಾರೆ, ವಿಪರೀತ ವ್ಯಾಮೋಹ. ನೋಡಿ, ನಾರು ಮಾಡಿ ಉಟ್ಟು ಅಂತ ಹೇಳ್ತಾಳೆ. ತಾಯಿ ಜೀವ ಕೈ ಕಸಿ ನೀವು ನಂಬೋಲ್ಲ ಅಂದ್ರೆ ನೀನೇನು ಇದೆಲ್ಲ ಭೋಗಭಾಗ್ಯಗಳೆಲ್ಲ ಅನುಭವಿಸ್ಬಾರ್ದು. ನೀನು ಕಾಷಾಯ ತರ ಬಟ್ಟೆ ಉಟ್ಕೊಂಡು ಓಡಾಡ್ಬೇಕು, ಮಾಮೂಲಿ ಕಂದಮೂಲಾದಿಗಳನ್ನ ತಿನ್ಕೊಂಡಿರ್ಬೇಕು ಅನ್ನೋದ್ರ ತರ ಅರ್ಥ. ಏನ್ ಕಾಡಲ್ಲಿ ಸಿಗುತ್ತಾ ಅದು. ಯಾರೋ ಬಂದ ಛತ್ರ ಹಾಕೊಟ್ಟ, ಡೇರೆ ಹಾಕೊಟ್ಟ, ಅಲ್ಲೊಂದು ಡಾನ್ಸ್, ರಾಜ ಅಂದ್ಮೇಲೆ ಡಾನ್ಸ್ ಮಾಡೋರು ಬರ್ತಾರೆ, ಎಲ್ಲ ಜೂಜು ಮತ್ತು ನಶೆ ಹಂಗೆ ಇದ್ದಿದ್ದು ಪಾಂಡವರು. ಇದೇ ನಿಜ. 12 ವರ್ಷ ಕಾಡಲ್ಲಿದ್ರು ಅಂತಾರಲ್ವಾ. ದೇ ಎಂಜಾಯ್ಡ್ 12 years. ಈ ಊರಲ್ಲಿ ಇರೋದಕ್ಕಿಂತ 12 ವರ್ಷ ಆನಂದವಾಗೇ ಇದ್ವು ಅಲ್ಲಿ. ಇಂದ್ರ ಇನ್ನೊಂದ್ ಕಡೆ ಹೋದ, ಭೀಮ ಹೋಗಿ ಸೌಗಂಧಿಕ ಪುಷ್ಪ ತಂದ. 1-2 ನಡೆದಿದ್ದ ಕಥೆಗಳು. ಪಾಶುಪತಾಸ್ತ್ರ ಪಡಿಲಿಕ್ಕೆ ಹೋದ, ಇಂದ್ರನ್ ಭೇಟಿಗೆ ಹೋದ, ಆತ ಕಡೆ ಮಣಿಪುರಕ್ಕೆ ಹೋದ, ಚಿತ್ರಾಂಗದ ಬಬ್ರುವಾನ ಕಥೆಗಳೆಲ್ಲ ನಡೀತು, ಇವೆಲ್ಲ ಇವೆಲ್ಲವೂ ನಡೆದಿದ್ದಾವೆ. ಆದ್ರೆ ರಾಮಚಂದ್ರ ಪ್ರಭು ಆಗಿರ್ಲಿಲ್ಲ ಮಕ್ಕಳೇ. ತನಗ್ ಬೇಕಾಗಿತ್ತಿನ್ನು, ತನಗ್ ಬೇಕಾಗಿತ್ತಟ್ಟೆ ಇಲ್ಲವೇ ಇಲ್ಲ. ಪುಣ್ಯಾತ್ಮ ಬರಿಗಾಲಲ್ಲಿ ಓಡಾಡ್ಕೊಂಡಿದ್ದಪ್ಪ. ಬರಿಗಾಲಲ್ಲಿ ನ ಬಂದಂ ಎಗೇನ್, ತಲೆನೇ ಕೆಡಿಸ್ಕೊಳ್ಳಿಲ್ಲ ಪುಣ್ಯಾತ್ಮ. ಇದ್ದಾಗ ಇತ್ತು, ಇಲ್ಲದಿದ್ದಾಗ ಇಲ್ಲ, ಅಷ್ಟೇ. ತಾನು ಬಂದಿದ್ದು ಕರ್ತವ್ಯ ಪರಿಪಾಲನಾ. ಆ ಸಮಯಕ್ಕೆ ಏನ್ ಕರ್ತವ್ಯ ಮಾಡ್ಬೇಕು ಮಾಡಿ ವಿಪರೀತ ಇಟ್ಕೊ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಆಫೀಸು, ನನ್ನ ಕೆಲಸ. ಬರೋ ಸಮಯಕ್ಕೆ ಏನ್ ಬರಬೇಕು ಅದು ಬರುತ್ತೆ. ನಿಮ್ ಪ್ರಯತ್ನ ನೀವು ಮಾಡಿ. ವಿಪರೀತ ಹಾಕೊಂಡು ಮನಸ್ಸುಳಿ ಮಾಡ್ಕೊಂಡು ಡಿಪ್ರೆಷನ್ ಜಾರ್ಕೊಂಡು ತುಂಬಾ ಜನ, ಅಯ್ಯೋ, ನಾನು ತುಂಬಾ ದೊಡ್ಡ ಪ್ರೊಫೆಸರ್ಗಳ ಜೊತೆ ಕೂತಿದ್ದೇನೆ, ಡಿಪ್ರೆಷನ್ ಜಾರ್ಬಿಟ್ಟಿದ್ದಾರೆ. ತುಂಬಾ ದೊಡ್ಡ ವೈದ್ಯರುಗಳು ಡಿಪ್ರೆಷನ್ ಜಾರ್ಬಿಟ್ಟಿದ್ದಾರೆ, ಹುಚ್ಚರಾಗ್ಬಿಟ್ಟಿದ್ದಾರೆ. ಈಗ ನೋಡಿ, ಮೊನ್ನೆ ಒಂದು ಹುಚ್ಚು ಉನ್ಮಾದದಲ್ಲಿ ಯಜಮಾನ ಇದ್ದಾನಲ್ವಾ, ಸಾಕು ಚುಚ್ಚಿ ಖಾರದ ಪುಡಿ ಹಾಕಿ ಏನೋ ಕಟ್ಟಿ ಅಂತೆ. ಏನಕ್ಕದು? ದೈವ ಅವನೇ ಇದಾನಲ್ವಾ, ಸಾಕು. ಅವನ ಆಸ್ತಿಗೋಸ್ಕರ ಮದುವೆ ಆದ್ರ, ಅವನ ಅಂತಸ್ತಿಗೋಸ್ಕರ ಮದುವೆ ಆದ್ರ, ಅವನ ಅಧಿಕಾರಕ್ಕೋಸ್ಕರ ಮದುವೆ ಆದ್ರ, ಎಲ್ಲೋದ್ರು ನನ್ನ ಯಜಮಾನನೇ. ಎಲ್ಲೋಗ್ತಾನೆ? ಇಲ್ಲ. ಇದನ್ನಷ್ಟು ಕಲ್ಮಶ ಮಾಡ್ಕೊಳ್ಳೋದು, ಮನಸ್ಸು ವ್ಯಗ್ರ ಮಾಡ್ಕೊಳ್ಳೋದು. ನೋಡಿ, ಇಂಥ ಒಂದು ಹತ್ಯೆ, ಕೊಲೆ, ಅಧಿಕಾರಕ್ಕೋಸ್ಕರ, ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ, ಪದವಿಗೋಸ್ಕರ, ವಿಪರೀತ ಅಹಂಗೋಸ್ಕರ ಆ ಕ್ಷಣಕ್ಕೆ ವ್ಯಾಮೋಹ. ಏನು ಬೇಕಾದರೂ ಮಾಡಲಿಕ್ಕೆ ಮನುಷ್ಯ ಎಲ್ಲೆ ಮೀರಿ ಬಿಟ್ಟಿದ್ದಾನೆ, ವಿಪರೀತ ಎಲ್ಲೆ ಮೀರಿ ಬಿಟ್ಟಿದ್ದಾನೆ. ಏನಕ್ಕಂತ ಆಗಿದ್ದಾಗ್ಲಿ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಮಕ್ಕಳೇ. ಅಷ್ಟೇ, ನಾವು ಪಡ್ಕೊಂಡು ಬಂದಿದ್ದಷ್ಟೇ. ನಮ್ಮ ಪ್ರಯತ್ನ ಆಯ್ತು, ಕೃಷ್ಣ ಅರ್ಪಣಮಸ್ತು. ನಾವು ಪ್ರಸಾದ ತಿನ್ನೋವಾಗಲೇ ನಾವೇನ್ ಗೊತ್ತಾ, ಶಿವಾರ್ಪಣಮಸ್ತು, ಶಿವ ತೃಪ್ತ ಆದ ಅಂತೀವಿ. ನಾವು ತೃಪ್ತ ಆದ ಅಂತ ಹೇಳಲ್ಲ, ಒಳಗಡೆ ಇರೋ ಈ ಅಗ್ನಿ ಇದೆಯಲ್ಲ, ಆ ಅಗ್ನಿ ತೃಪ್ತನಾದ ಭಗವಂತ ಅಂತ ಹೇಳ್ತೇವೆ. ಭಗವಂತ ನೀನೇ ಅದು ನಡೆಸ್ತಿರೋದು, ಅಗ್ನಿ ಇಟ್ಟು ನೀನು ತೃಪ್ತನಾಗು. ನಾನಲ್ಲ, ನಮಗ್ ತೃಪ್ತಿ ನಮಗಾಗೋಲ್ಲ. ಇನ್ನೊಂದು ಈ ಬದುಕು ಎನ್ನುವುದು ಒಂದು ಮಾಯಾ ಜಿಂಕೆ. ಆ ಮಾಯಾ ಜಿಂಕೆ ಕಡೆ ನಾವೆಲ್ಲರೂ ಓಡ್ತಿದ್ದೇವೆ. ಸೀತಮ್ಮ ಹೇಗೆ ಹೋಗಿ ಸಿಕ್ಕಾಕೊಂಡ್ಲು, ನಾವು ನಿತ್ಯ ಒಂದು ಮಾಯಾ ಜಿಂಕೆಯಲ್ಲಿ ಬೆಳ್ತಲೇ ಇದ್ದೇವೆ. ಜಾಗ್ರತೆ ಇರ್ಲಿ, ಬಂದದ್ದು ಬರಲಿ, ಭಗವಂತನ ದಯೆಯೊಂದಿರ್ಲಿ ಅಂತ ಅಂದ್ಕೊಂಡು ನಿಮ್ ಅಯ್ಯೋ ಅವ್ರ ಫಂಕ್ಷನ್ಗೆ ಹೋಗ್ಲಿಲ್ಲ ಅಂದ್ರೆ ಏನ್ ಅನ್ಕೋತರು, ಅಯ್ಯೋ ನಮ್ ಫಂಕ್ಷನ್ ಬರ್ಲಿಲ್ಲ, ಪರವಾಗಿಲ್ಲ, ನಿನಗ್ ಪ್ರಸಾದ ಸೇವಿಸೋಕ್ ಯೋಗ್ಯತೆ ಇಲ್ಲ,
ಇಲ್ಲ ನನಗೂ ನಿಮ್ಮನೆ ಪ್ರಸಾದ ಬಂದು ಸೇವಿಸ್ಲಿಕ್ಕೆ ಯೋಗ್ಯತೆ ಇಲ್ಲ ಮಕ್ಕಳೇ, ಸತ್ತಿವೆ. ನಿಮ್ಮ ಮನೆಯ ಪ್ರಸಾದ ಮಹಾಪ್ರಸಾದ, ಅನ್ನಪೂರ್ಣೇಶ್ವರಿ ಪ್ರಸಾದ ಕರೆದಿದ್ದೀರಿ. ಎಷ್ಟೋ ಜನ ನಿತ್ಯ, ವಾರಕ್ಕೆ ಕಡಿಮೆ ಅಂದರು ಒಂದು 50 ಇನ್ವಿಟೇಷನ್ ಆದ್ರೂ ಇರುತ್ತೆ. ನೋಡಿ ಗುರುಜಿ ನಿಮ್ಮಿಂದ. ಇಲ್ಲ, ನನ್ನಿಂದ ಅಲ್ಲ, ಎಲ್ಲ ವಾಗ್ದೇವಿ ರಾಮನಿಂದಲೇ, ನನ್ನ ತಾಯಿ ಕಾಮಾಕ್ಷಿಯಿಂದಲೇ, ನನ್ನ ತಾಯಿ ಗಂಗಮ್ಮನಿಂದಲೇ, ನಾನು ಯಾವಾಗಲೂ ನನ್ನ ಗುರುಗಳ ಆಶೀರ್ವಾದ, ಇದು ನನ್ನದಲ್ಲ. ಓ ಕಡಿಮೆ ಅಂದ್ರು ಆ ಇನ್ವಿಟೇಷನ್ಸ್. ಹೇಗೋ ಗುರುಜಿ ಬರಬೇಕು, ಗುರುಜಿ ಫಂಕ್ಷನ್, ಗುರುಜಿ ಮದುವೆ, ಗುರುಜಿ ಗುರು ಪ್ರವೇಶ. ನಾನು ಎಸ್ಸು ಅನ್ನಲ್ಲ, ನೋನು ಅನ್ನಲ್ಲ, ವ್ಯಾಮೋಹವೇ ಇಲ್ಲ. ಆಗಲಿ, ದೈವಿಚ್ಛೆ ಇದ್ದಂತಾಗಲಿ. ರಾಮನಿದ್ದರೆ, ರಾಮನ ಆಜ್ಞೆ ಇದ್ದರೆ ಆ ಪ್ರಸಾದ ಸೇವಿಸ್ಲಿಕ್ಕೆ ಕರ್ಕೊಂಡು ಬರ್ತಾನೆ, ಹೋಗಮ್ಮ ನನ್ನ ಪ್ರಯತ್ನ ಅಂತ ಹೇಳ್ಬಿಡ್ತಾನೆ. ಆ ಪ್ರಯತ್ನ ಮಾಡಿಸುವವನು ಅವನೇ ಅಂತ. ಪಡ್ಕೊಂಡು ಬಂದಿಲ್ಲ ನಾನು ನಿಮ್ಮ ಮನೆ ಪ್ರಸಾದ ಸೇವಿಸ್ಲಿಕ್ಕೆ, ಆ ಆನಂದ ಅನುಭವಿಸ್ಲಿಕ್ಕೆ. ನಂಗೆ ತುಂಬಾ ಇಷ್ಟ. ನೀವು ನಂಬೋಲ್ಲ, ನನಗೆ ಮದುವೆ ಊಟ ಅಂದ್ರೆ ಇಷ್ಟ ತುಂಬಾ. ಯಾಕೆಂದ್ರೆ ಅಲ್ಲಿ ಬಂದವರೆಲ್ಲರೂ ಬಂದಿರ್ತಾರೆ. ಏನೋ ಅಣ್ಣ, ತಮ್ಮ, ಗೆಳೆಯ, ಮಿತ್ರ, ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಮ್ಮ ಮನೆತನಗಳ ವೈದಿಕ ಆ ಪ್ರಸಾದ ಇದೆಯಲ್ಲ, ಬಡಿಸೋದೇ ಒಂದು ಅಂದ. ಅವನಿಗೆ ಪೂರಿ ಅಂದ್ರೆ ಇಷ್ಟ ಕಣ, 1-2 ಪೂರಿ ಎತ್ತಾಕೊಂಬರ. ಇನ್ನೂ ಹಪ್ಪಳ ತಿನ್ನೋದು ಬಿಟ್ಟಿಲ್ವೇನ ನೀನು, ಹಾಕ ಅವನ್ಗೆ 1-2 ಹಪ್ಪಳ ಅನ್ನೋ ಒಂದಿದೆ. ಹಂಗೆ ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ರುಚಿ ಇಷ್ಟ. ಆ ಮಾವಿನಕಾಯಿ ತೊಪ್ಪು ಮಾಡಿಸಿದಾನೆ, ಎತ್ಕೊಂಬರ. ಹೋಳಿಗೆ ಅಂತಿದ್ಯಲ್ವೇನೋ, ನಿನ್ನ ಹೆಸರಲ್ಲಿ ಎಲ್ರಿಗೂ ಹೋಳಿಗೆ ಮಾಡಿಸಿದೀನ, ತಗೊಳ್ಳೋ ಹೋಳಿಗೆ, ಇನ್ನೊಂದು ತಿನ್ನೋ. ಏನ್ ಆನಂದ ಗೊತ್ತಾ ನಮ್ಮ ವೈದಿಕ ಸಂಪ್ರದಾಯ. ಈ ತರ ಎಂಜಲ್ ತಟ್ಟೆ ಎಲ್ಲ ಎತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಆಚಿ ಅಸಹ್ಯ. ನಮ್ಮವ್ರನ್ನ ನೋಡ್ಲಿಕ್ಕೆ ಮಾಡೋದೇ ಮದುವೆ. ನಮ್ಮವ್ರ ಜೊತೆ ಮಾತಾಡ್ಲಿಕ್ಕೆ, ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಎಲ್ಲ ಹಮ್ಮು ಬಿಮ್ಮು ಎಲ್ಲ ಮರೆತು, ವ್ಯಾಮೋಹ ಎಲ್ಲ ಮರೆತು, ಅಧಿಕಾರದ ವ್ಯಾಮೋಹ, ದುಡ್ಡಿನ ವ್ಯಾಮೋಹ ಎಲ್ಲ ಮರೆತು ಹೋದ್ವಿ. ಆ ಭುಜದ ಮೇಲೆ ಕೈ ಹಾಕೊಂಡೇನಲ್ಲ, ಏನೋ ಮೀಸೆ ಎಲ್ಲ ಬೆಳಗಾಗ್ಬಿಟ್ಟಿದೆಯಲ್ವೇನೋ, ಗಡ್ಡ ಎಲ್ಲ ಬೆಳಗಾಗ್ಬಿಟ್ಟಿದೆಯಲ್ವೇನೋ ಅನ್ನತಕ್ಕಂಥದ್ದು. ಏನೋ ಒಂದು ಹಳೆ ನೆನಪುಗಳಲ್ಲಿ ಕುತ್ಕೊಂಡು ಒಂದು ತಾಂಬೂಲ ಹಾಕೊಂಡು, ಸ್ಕೂಲ್ ಡೇಸೋ ಕಾಲೇಜ್ ಡೇಸೋ, ಇನ್ನೊಂದು ನೋಡೋ ಕಾಶಿ ಹೋಗ್ಬಿಟ್ನಂತೆ, ಹಿಂಗಾಯ್ತು, ನನಗೆ ಗೊತ್ತೇ ಆಗ್ಲಿಲ್ಲ. ಕಣೋ ಹಿಂಗಾಯ್ತಂತೆ ನೋಡೋ. ಈ ರೀತಿ ಮಕ್ಕಳೇ ನನಗಾಸೆ. ಏನ್ ಮಾಡೋದು? ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಹಾಗೂ ಮೆಲ್ಲಗೆ ಹೇಗೋ ಒಂದು ಗ್ಯಾಪಲ್ಲಿ ಕೂಡ ಹೋಗಿದ್ದೆ. ಅನ್ನ ಪ್ರಸಾದ, ತಾಯಿ ಜಗನ್ಮಾತೆ ಪ್ರಸಾದ ನನಗೆ ಸಿಕ್ಕಿದ್, ನಾನು ಪುಣ್ಯವಂತ. ಇರ್ಲಿ. ಅದರಿಂದ ನಾ ಬಂಧಂ, ಅತ್ಯಂತ ತುಂಬಾ ವಿಪರೀತ ಆ ಬಂಧ ವ್ಯಾಮೋಹಗಳಿಗೆ ಒಳಗ ಹಾಕ್ಬೇಡಿ. ಇದು ನಂದೇ, ಇದು ಈ ದೇಹನೇ ಇರಲ್ಲ, ಈ ದೇಹ ಕೊಟ್ಟವರು ಇಲ್ಲ, ಈ ಬುದ್ಧಿ ಕೊಟ್ಟವರಿಲ್ಲ, ಈ ಜ್ಞಾನ ಕೊಟ್ಟವರಿಲ್ಲ, ಈ ದಾರಿ ತೋರಿಸಿದವರಿಲ್ಲ, ಈ ಶಕ್ತಿ ತುಂಬಿಸಿದವರಿಲ್ಲ, ಈ ಪ್ರೀತಿ ಕೊಟ್ಟವರಿಲ್ಲ, ನನ್ನನ್ನು ಪ್ರೀತಿಸಿದವರಿಲ್ಲ, ನನ್ನನ್ನು ದ್ವೇಷಿಸುವವರು ಇಲ್ಲ, ನಾನು ದ್ವೇಷಿಸಿದವರು ಇರುವುದಿಲ್ಲ. ಮತ್ತ್ಯಾಕೆ ಈ ಒಂದು ವ್ಯಾಮೋಹ ಬಂಧಂ? ಜಾಗೃತಂ ಜಾಗೃತಂ ಜಾಗೃತಂ. ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡು ಹೆಜ್ಜೆ ಹಾಕಿ. ತೀರಾ ವ್ಯಾಮೋಹಕ್ಕೊಳಗಾಗ್ಬಿಡಿ. ಇದೇ ಓದೋದ್ಬೇಕು, ಇದೇ ಕಾಲೇಜ್ ಸೇರ್ಬೇಕು, ಇದೇ ಕೋರ್ಸ್ ಮಾಡಬೇಕು, ಇದೇ ಒಂದು ಪದವಿ ಬರಬೇಕು. ಆಗಲಿ. MS ರಾಮಯ್ಯ ಅವ್ರನ್ನ ನೋಡಿ, ಅವ್ರೇನಾದ್ರೂ ಮೆಡಿಕಲ್ ಮಾಡಿದಾರಾ? ಇವತ್ತು ಕೈವಾರ ತಾತೆಯ ಕ್ಷೇತ್ರ ಇದೆಯಲ್ಲ, ಆ ಮನೆತನದ್ದು ತುಂಬಾ ದೊಡ್ಡದಾದಂತ ನೆರಳಿದೆ. ಆ ಪುಟ್ಟ ಹಿರಿ ಜೀವ ಯೋಚನೆ ಮಾಡಿ ನೋಡಿ, ಎಷ್ಟು ದೊಡ್ಡ ಸಾಮ್ರಾಜ್ಯ. ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ ಗೊತ್ತಾ, ಮೆಡಿಕಲ್ ಫೌಂಡೇಶನ್ ಕಟ್ಟಿದ್ದಾರೆ, ಆಸ್ಪತ್ರೆ ಕಟ್ಟಿದ್ದಾರೆ. MS ರಾಮಯ್ಯ ಅಂತ ಹುಡುಕ್ ನೋಡಿ ನೀವು, ಅವ್ರ ಇತಿಹಾಸಕ್ಕೆ ಎದಕ್ ನೋಡಿ, ಏನ್ ಕೆಲಸ ಮಾಡ್ತಿದ್ರು ಅಂತ ನೋಡಿ. ಅವ್ರು ಡಾಕ್ಟ್ರಾ? ಸ್ಕೂಲ್ ಎಲಿಮೆಂಟ್ರಿ ಕೂಡ ಹೋಗಿಲ್ಲ ಅವ್ರು, ಪುಣ್ಯಾತ್ಮ. ಮನೆ ಕಟ್ತಿದ್ದಂತ ಒಂದು ಗಾರೆ ಮೇಸ್ತ್ರಿ. ದೈವ ನಿಮಗೆ ದಾರಿ ತೋರಿಸಿದರೆ ಏನೇನ್ ಮಾಡಿಸ್ಬೇಕು ಕರ್ಕೊಂಡು ಬಂದು ಕನೆಕ್ಟ್ ಮಾಡುತ್ತೆ. ಆ ಪ್ರಯತ್ನ ಅದರದ್ದು. ಅದರಿಂದ ಅದನ್ನೇ ಹಾಕೊಂಡು, ಗುರುಜಿ ಈ ಕಾಲೇಜ್ ಸಿಗ್ಲಿಲ್ಲ, ಗುರುಜಿ ಈ ಡಿಗ್ರಿ ಸಿಗ್ಲಿಲ್ಲ, ಗುರುಜಿ ಈ ಕೋರ್ಸ್ ಸಿಗ್ಲಿಲ್ಲ, ಗುರುಜಿ ಕೆಲಸ. ಈಗ ಬೇರೆ UPSC 1000 ಚಿಲ್ಲರೆ ಪೋಸ್ಟಿಂಗ್ ಆಗಿದೆ. ಹೆಚ್ಚು ಕಡಿಮೆ ಒಂದು 10 ಲಕ್ಷ ಜನ ಎಕ್ಸಾಮ್ಸ್ಗೆ ಇದಾಗ್ತಾರೆ. ಒಂದು 5 ಲಕ್ಷ ಜನ ಎಕ್ಸಾಮ್ ಬರೀತಾರೆ. 25,000 ಜನ ಮೇನ್ ಎಕ್ಸಾಮ್ ಬರೀತಾರೆ. ಪಾಸ್ ಆದವರು 2,500 ಜನ. ಮೇನ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗಿ ಸೆಲೆಕ್ಷನ್ ಬರೋರು 2,500 ಜನ. ಅದರಲ್ಲಿ ಸೆಲೆಕ್ಟ್ ಆದವರು 1,100 ಜನ. ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ 1,090 1,100 ಬರುತ್ತೆ. ಒಂದು ಹೆಣ್ಣು ಮಗು ಟಾಪ್ ರ್ಯಾಂಕ್ ಹೊಡೆದಿದೆ, ತಾಯಿ ಜೀವ. ಗುರುಜಿ ಆಗಲಿಲ್ಲ. 10 ಲಕ್ಷ ಜನ
ಎನ್ರೋಲ್ ಮಾಡ್ಕೊಳ್ಳೋದು. ನಾನು IAS ಬರೀತಾನೆ, ನಾನು UPSC ಬರೀತಾನೆ ಅಂತ ಹೇಳಿ ಎಕ್ಸಾಮ್ ಬರೆದವ್ರೆ 5 ಲಕ್ಷ ಚಿಲ್ಲರೆ. ಮೈನ್ಸ್ಗೆ ಬರೋರು 25,000 ಜನ. ಮೈನ್ಸ್ಗೆ 5 ಲಕ್ಷ ಜನದಲ್ಲಿ ಮೈನ್ಸ್ಗೆ, ಅದರಲ್ಲಿ ಪಾಸ್ ಆಗಿ ಸೆಲೆಕ್ಷನ್ ಬಂದು ನಿಂತ್ಕೊಳ್ಳೋರು 2,500 ಜನ ಅಷ್ಟೇ. 10%. ಅದರಲ್ಲಿ 50% ಸೆಲೆಕ್ಷನ್ ಆಗಿರೋದು, 40% 1,100 ಜನ ಹೆಚ್ಚು ಕಡಿಮೆ ಅಷ್ಟೇ UPSCಗೆ. ಕುರ್ಚಿ ಆಗಲಿಲ್ಲ, ಅದನ್ನೊಂದು ಹಾಕೊಂಡು ಪರವಾಗಿಲ್ಲ, ಬದುಕು ಹಾಳಾಗ್ಲಿಲ್ವಲ್ಲ. ನ ಬಂದಂ ಯಾರು ಬದುಕು ಹಾಳು ಮಾಡಕ್ಕಾಗಲ್ಲ, ಪರವಾಗಿಲ್ಲ. ಸಿಗದಿದ್ರೇನ್ ಬೇರೆ ಇನ್ನೊಂದು ದಾರಿ ಇಟ್ಟಿರ್ತಾನೆ, ಅದನ್ನೇ ಹಾಕೊಂಡು ಕೊರಗ್ತಾ, ಅಯ್ಯೋ ಜೀವನ ನೀವು ಮಕ್ಕಳೇ ನೀವೇನೋ ಮಾಡಿ ಇಟ್ಕೊಬಿಟ್ಟಿದ್ದೀರಿ, ಮಕ್ಕಳು ಕಟ್ಟಾಕೋಬಿಟ್ಟಿದ್ದೀರಿ, ಜೈಲಲ್ಲಿ ಇದ್ದೀರಿ ನೀವು ಜೈಲು ಅದಲ್ಲ, ಜೀವನ ಅನ್ನೋ ಈ ಒಂದು ಬಂಗಾರದ ಜೈಲಲ್ಲಿ ನಿಮ್ಮನ್ನು ನೀವೇ ಕೂಡಾಕೊಂಡು, ಈ ಕೋರ್ಸ್ ಆಗ್ಲಿಲ್ಲ, ಈ ಕೆಲಸ ಆಗ್ಲಿಲ್ಲ, ಈ ಮನೆ ಆಗ್ಲಿಲ್ಲ, ಈ ತರದ್ದು ಇದ್ಯಾವುದೋ ಮಾಯಾಜಿಂಕೆ. ಮನೆ ಒಂದು ಮಗು 30 ವರ್ಷ ಸಾಲ ಇಟ್ಕೊಂಡಿದ್ದಪ್ಪ, 30 ವರ್ಷ, 1,20,00,000ಕ್ಕೆ ಪೇಯಿಂಗ್ 4,60,00,000. ಅಮ್ಮ ರಾಮಚಂದ್ರ, BP, ಶುಗರ್ ಎಲ್ಲ ಬಂದ್ಬಿಡುತ್ತಪ್ಪ, ಎಲ್ಲ. ಇವತ್ತು ನೀವು ನಂಬೋಲ್ಲ, ಕಿದ್ವಾಯ್ ಡೇಟಾ ಏನ್ ಹೇಳುತ್ತೆ ಗೊತ್ತಾ? ಕಿದ್ವಾಯ್ ಆಸ್ಪತ್ರೆ ಅಂದ್ರೆ ಗೊತ್ತಿದ್ಯಾ? ಗ್ರಂಥಿ ಕ್ಯಾನ್ಸರ್ ಆಸ್ಪತ್ರೆ. ಒಳ ಬರುವ ರೋಗಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಕ್ಯಾನ್ಸರ್ ರೋಗಿಗಳು ಜಾಸ್ತಿ. ಒಳಗಡೆ ಕ್ಯಾನ್ಸರ್ ಇಟ್ಕೊಂಡ್ರೆ ಇನ್ನೇನಾಗುತ್ತೆ? ಈ ತರ ಬೇಯ್ತಿದ್ರೆ ಬೇರೆ ಬೇರೆ ಕ್ಯಾನ್ಸರ್ಗಳು ಉತ್ಪತ್ತಿ. ಬದಲಾಗಿ ಮಕ್ಕಳೇ, ನನ್ನ ಮಾತು ಕೇಳಿ, ವಿಪರೀತ ಬಂದದ್ದು ಬರಲಿ, ಎಲ್ಲಾದ್ರೂ ಇರೋಣ, ಎಲ್ಲಾದ್ರೂ ತಾಯಿ ಜಗನ್ಮಾತೆ ಏನೂ ಆಗೋಲ್ಲ. ನಾನು ಹೇಳಿದಿಲ್ಲ ಮೊನ್ನೆ ಒಂದು ಕಾರ್ಯಕ್ರಮ ಅಂತ, ಫುಲ್ಲು ಅವ್ರನ್ನ ನೆನ್ಸಿರ್ಲಿಲ್ಲ, ತಾಯಿ ಜಗನ್ಮಾತೆ ಕರೆಸಿರೋದು. ನನಗೊಂದು ದಿಂಬು ಒಂದು ಚಾಪೆ ಕೊಟ್ಬಿಡಿ ನೆಲದಲ್ಲಿ, ಶಿವ ಅಂತ ಎಲ್ಲೋ ಮೂಲೆಯಲ್ಲಿ ಮಲಗುತ್ತೆ, ನನ್ನ ಮಾತು ಕೇಳಿ ಯಾರಿಗೂ ಹೇಳ್ಬೇಡಿ ಅಂತ. ಅದೇ ಸಣ್ಣ ಹಾಸಿಗೆ ತಂದ್ರು, ನಾ ಬೇಡ ಹಾಸಿಗೆ ಮೇಲೆ ಮಲಗೋಲ್ಲ, ನನಗೆ ಅಭ್ಯಾಸ ಇಲ್ಲ, ಮನೇಲಾದ್ರೆ ಮಲಗ್ತಾನೆ ಇಲ್ಲ, ಹೊರಗಡೆ ಬಂದು ಪರವಾಗಿಲ್ಲ ಅಂತ ಹೇಳಿ ಸಣ್ಣ ದಿಂಬು. ಶಿವ ದಿಂಬು ಕುತ್ತಿಗೆಗೆ ಇಟ್ಕೊಳಕ್ಕಲ್ಲ, ಕಾಲಿಗೆ ಇಟ್ಕೊಳಕ್. ನನಗೊಂದು ಸಣ್ಣ ಸಿಯಾಟಿಕ ಇದೆ, ಕಾಲಿಗೆ ಇಟ್ಕೋತೇನೆ. ಶಿವ ಅಂತ ಮಲಗಿರೋದು. ಆನಂದವಾಗಿ ಬೆಳಿಗ್ಗೆ ಎದ್ದು ನನ್ನ ಪಾಡಿಗೆ ಕಾರ್ಯಕ್ರಮ, ಕ್ಷೇತ್ರ, ಪೂಜೆ, ತಾಯಿ ಸಾಕು. ಗುರುಗಳೇ ತೊಂದರೆ ಏನೂ ಇಲ್ಲ, ಗುರುಗಳೇ ಎಂಥದಿಲ್ಲ, ಮೋಹವೂ ಇಲ್ಲ, ವ್ಯಾಮೋಹವೂ ಇಲ್ಲ. ಈ ಕಾರ್ಯ ಮುಗಿದ ಮೇಲೆ ನನ್ನ ನೆನಪು ನಿಮಗಿರೋಲ್ಲ, ನೀವು ಅದ್ರ ಮೇಲೆ ನೋಡಿ ಹೋಗಿ ನಾನು ಬರ್ತೇನೆ ಅಷ್ಟೇ. ಅರ್ಧ ಗಂಟೆ ಮುಗೀತು, 1.5 ಗಂಟೆಯ ಕಾರ್ಯ, ಕ್ಷೇತ್ರ, ಆನಂದ ಆಗೋಯ್ತು ಅಷ್ಟೇ. ಇನ್ನೇನ್ ಬೇಕು? ಶಿವನನ್ನು ನೋಡಿಬಿಟ್ಟೆ, ಶ್ರೀನಿವಾಸನನ್ನು ನೋಡಿಬಿಟ್ಟೆ, ಅಮ್ಮವನ್ನು ನೋಡಿಬಿಟ್ಟೆ, ಇನ್ನೇನ್ ಬೇಕು ಮಕ್ಕಳೇ? ಮನುಷ್ಯನಿಗೆ ತೃಪ್ತಿ. ಭಗವಂತನನ್ನೇ ಕರೆಸ್ಬಿಟ್ಟಿದ್ದಾರೆ ನನಗೋಸ್ಕರ, ಎಲ್ಲರಿಗೋಸ್ಕರ, ಲಕ್ಷಾಂತರ ಜನಕ್ಕೆ. ಯೋಗಿ ಪಡೆದಿದ್ದು ಯೋಗಿಗೆ. ನನಗೆ ಅದ್ರ ಬಗ್ಗೆ ಬಂದವರು ಏನ್ ಗುರುಜಿ ಹೇಳ್ಬಾರ್ತಿತ್ತು ನೀವು ಹಿಂಗೆ, ಅವೆಲ್ಲ ಏನಿಲ್ಲ, ಯಾವುದು ಬೇಕಿಲ್ಲ. ಸಣ್ಣ ತೊಬ್ಬೆ ಪ್ರಸಾದ ಆಯ್ತು, ಬರ್ತಾನೆ ಅಷ್ಟೇ ಮಕ್ಕಳ. ವಿಪರೀತ ವ್ಯಾಮೋಹ ಬಂದಕ್ಕೆ ಒಳಗಾಗಬೇಡಿ, ತುಂಬಾ ನೊಂದ್ಕೊಬಿಡ್ತೀರಿ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನನ್ನ ಅನುಭವ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ನೀವು ಡಾಕ್ಟರ್ ಆಗಿದ್ರೇನು, ವೈದ್ಯರು, ಇಲ್ಲ ವೈದಿಕರು, ಇಲ್ಲ ಗುರುಗಳಾಗಿದ್ರಿ ಅಂತ ಅನ್ಕೋತೀನಿ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನೀವು ಡಾಕ್ಟರ್, ವೈದ್ಯರು, ವೈದ್ಯರು, ಇಲ್ಲ ಗುರುಗಳು, ವೈದಿಕದವನ್ನ ಪಾಲನೆ ಮಾಡದಂತ ಒಂದು ಶಕ್ತಿ, ಸಮಥಿಂಗ್ ಬಾಂಡ್ ಟು ಗೈಡ್. ನೀವು
ಬಂದಿರೋದೇ ಇನ್ನೊಬ್ಬರನ್ನ ಕೇರ್ ಮಾಡೋಕೆ, ಗೈಡ್ ಮಾಡೋಕೆ, ಹೆಲ್ಪ್ ಮಾಡೋಕೆ, ಸಮಾಧಾನ ಮಾಡೋಕೆ, ಚೈತನ್ಯ ಮಾಡೋಕೆ, ಜೀವ ತುಂಬಿಸಲು ನೀವು ಬಂದಿದ್ದೀರಿ. ನೀವು ಇನ್ನೊಬ್ಬರಿಗೆ ಜೀವ ಚೈತನ್ಯ ತುಂಬಿಸಲು ಬಂದಿದ್ದೀರಿ. ಇದೇ ನಿಜ. ಅಂಥದ್ದೊಂದು ಶಕ್ತಿ. ಹೌದಾ ಅಲ್ವಾ? ಕರೆಕ್ಟಾಗಿ ಹೇಳಿ. ನಿಮ್ಮ ಮಾತು, ನಿಮ್ಮ ಸೊಗಡು, ನಿಮ್ಮ ಚೈತನ್ಯ ಎಷ್ಟು ಜನಕ್ಕೆ ಸಮಾಧಾನ ತುಂಬಿಸಿದೆ, ದಾರಿ ತೋರಿಸಿದೆ. ನಿಮಗ್ ದಾರಿ ಸಿಕ್ಕಿದೆಯಲ್ವೋ ಅದು ಬೇರೆ. ನೀವು ಇನ್ನೊಬ್ಬರಿಗೆ ದಾರಿ ತೋರಿಸಲೇ, ನೆರಳು ಕೊಡಲೇ ಬಂದಿರತಕ್ಕಂಥದ್ದು. ಹೌದು, ಬೆಂದಿದ್ದೀರಿ. ಅರೆ, ಎಲ್ರಿಗೂ ಎಲ್ಲರ ಬಿಸಿಲಿಗೂ ನೆರಳು ಕೊಡುವ ಛತ್ರಿಗೆ ನೆರಳು ಕೊಡುವವರು ಯಾರು? ಕೆಲಸ ಆದ್ಮೇಲೆ ಮೂಲೆಯಲ್ಲಿ ಬಿಸಾಕಿದ್ದಾರೆ ಅದನ್ನ. ಹೌದು ಅಲ್ವೋ? ಒಂದು ಛತ್ರಿಯನ್ನೇ, ಚಪ್ಪಲಿ ತಗೊಳ್ಳಿ, ಈ ಬಿಸಿಲಿಗೆ ಕಾಲು ಸುಡ್ತಿದೆ, ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡ್ತೇವೆ. ಹೌದಲ್ವಾ? ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡ್ತೇವೆ. ಕೆಲಸ ಆದ್ಮೇಲೆ ಮೂಲೆಯಲ್ಲಿ ಬಿಟ್ಟಿರ್ತೇವೆ ನಾವು. ನಿಮ್ ಬದುಕು ಅದೇ ಆಗಿರುತ್ತೆ, ನಿಜವೇ. ರೋಗಿ ಗುಣ ಆದ್ಮೇಲೆ ಡಾಕ್ಟ್ರ್ ಯಾರೋ, ದಡ ಸೇರಿದ ಮೇಲೆ ಅಂಬಿಗೆ ಯಾರೋ. ಆದರೂ ನೀವು ಬದಲಾಗುವುದಿಲ್ಲ, ಬದಲಾಗೋದೇ ಇಲ್ಲ. ಬರೆದಿಟ್ಕೊಳ್ಳಿ. ಯು ವಿಲ್ ನೆವರ್ ಚೇಂಜ್. ನೀವು ಬಂದಿರುವುದೇ ಇನ್ನೊಬ್ಬರನ್ನ ಕಾಪಾಡಲು, ರಕ್ಷಿಸಲು, ಅನ್ನ ಕೊಡ್ಲಿಕ್ಕೂ. ದಯಾಳು ಹೃದಯ ನೀವು. ಕೊಡುವುದರಲ್ಲಿ ಎತ್ತಿದ್ದ ಕೈ, ಸಮಾಧಾನ ಮಾಡುವುದರಲ್ಲಿ ಎತ್ತಿದ ಕೈ, ಇನ್ನೊಬ್ಬರ ಕಣ್ಣೀರು ಒರೆಸುವುದರಲ್ಲಿ ನೀವು ಎತ್ತಿದ ಕೈ. ನಿಮಗೆಷ್ಟೇ ಬಾಧೆಯಾದರೂ ನೀವು ಅವ್ರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಹೌದೋ ಅಲ್ವೋ? ಯಾವ್ದಾದ್ರು ಸಂಖ್ಯೆಗಳು ಅಂತ ಖಂಡಿತ ಕಾಯ್ತಿರ್ತೀವಿ. ನಿಮ್ ಜೊತೆ ಸುತ್ತಮುತ್ತ ನೀವು ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೆ, ಇಲ್ಲ ಆ ಸಂಖ್ಯೆಯಲ್ಲಿ ಹುಟ್ಟಿರೋ ವ್ಯಕ್ತಿಗಳು ನಿಮ್ ಜೊತೆಲಿದ್ರೆ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮನ್ನ ಆಧರಿಸಿರ್ತಾರೆ, ನಿಮ್ಮಲ್ಲಿ ಧೈರ್ಯ ತುಂಬಿರ್ತಾರೆ. ದೇ ಆರ್ ಸಮಥಿಂಗ್ ಲೈಕ್ ಮದರ್ಸ್ ನೇಚರ್, ಟೀಚರ್ಸ್ ನೇಚರ್. ಎಲ್ಲವೂ ಬೆಳಿತವೆ. ಭಗವಂತ, ಗುರು, ತಾಯಿ ಮೂರೂ ಸೇರಿ ಬಂದಿರತಕ್ಕಂಥ ಒಂದು ಸಮ್ಮಿಳಿತ ಒಂದು ವ್ಯಕ್ತಿತ್ವ ಇವರಲ್ಲಿರುತ್ತೆ. ಹೌದೋ ಅಲ್ವೋ? ಸಂಖ್ಯೆ 3ರಲ್ಲಿ ಹುಟ್ಟಿದವರು, 5ರಲ್ಲಿ ಹುಟ್ಟಿದವರು, 12ರಲ್ಲಿ ಹುಟ್ಟಿದವರು, 20ನೇ ತಾರೀಕಿನಂದು ಹುಟ್ಟಿದವರು ಹಾಗೂ 28ನೇ ತಾರೀಕಿನಂದು ಹುಟ್ಟಿದವರು. ನಿಮ್ ಕಣ್ಣೀರು ಯಾರು ನೋಡಿಲ್ಲ, ಆದ್ರೆ ಎಲ್ಲರ ಊರವರ ಕಣ್ಣೀರಿಗೆಲ್ಲ ನೀವು ನಿಂತಿರ್ತೀರಿ. ಹೌದೋ ಅಲ್ವೋ ಹೇಳಿ? ನೋಡಿದ್ದೇನೆ ಗುರುಗಳೇ. ಕಡಿಮೆ ಅಂದ್ರೂ ಒಂದು 30 ಲಕ್ಷ ಜನಗಳ ಒಡನಾಟ, ಸುತ್ತಾಟ. ಈಗ ಮುಟ್ಟಿರ್ತೇನಲ್ವಾ, ಮಾತಾಡಿರ್ತೇನಲ್ವಾ ಎದುರುಗಡೆ. ಈ ತಾಯಿ ವಾಗ್ದೇವಿ ಕೊಟ್ಟ ವಿದ್ಯೆ. ಈ 30 ವರ್ಷಗಳ ಪಯಣದಲ್ಲಿ ಕಡಿಮೆ ಎಂದರು ಒಂದು 10ರಿಂದ ಲಕ್ಷಕ್ಕೂ ಮೇಲ್ಪಟ್ಟ ಜಾತಕ. ಒಬ್ಬೊಬ್ಬರ ಜೊತೆಲಿ 4-5 ಬಿಡಿ, ಒಂದು 2-3 ಬಂದಿರ್ತಾರೆ. ಬೇರೆ ಬೇರೆ ವೇದಿಕೆಗಳು, ಬೇರೆ ಬೇರೆ ಸಭೆ ಸಮಾರಂಭಗಳು ಇಲ್ಲೆಲ್ಲ ಓಡಾಡಿರೋದುಂಟು. ಫಂಕ್ಷನ್ಸು ಇನ್ನೊಂದು ಅಂತ ನೋಡಿದೇನಲ್ವಾ. ಮಕ್ಕಳ ಜೊತೆ ಮಗುವಾಗಿ, ಅರ್ಚಕನಾಗಿ, ಆಚಾರ್ಯನಾಗಿ, ಬಂಧುವಾಗಿ, ಸ್ನೇಹಿತನಾಗಿ, ಗೆಳೆಯನಾಗಿ, ಮಿತ್ರನಾಗಿ, ಕೆಲವ್ರು ಶತ್ರು ಕೂಡ ನಾನ್ಬಿಡಿ. ಇರ್ಲಿ, ಆಗ್ಲಿ. ಎಲ್ಲರನ್ನೂ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಕ್ಷಮೆ ಇರ್ಲಿ ಅಂತಾನೆ ಕೇಳ್ಕೊತಾನೆ. ನೋಡಿರೋ ಒಂದು ಅನುಭವದ ಮೇಲೆ ಹೇಳ್ತಿದ್ದಾನೆ. ಹೌದೋ ಅಲ್ವೋ ಹೇಳಿ? ಎಷ್ಟು ಜನರಿಗೆ ನೀವು ಗುರು ಆಗಿದ್ರಿ, ಡಾಕ್ಟರ್ ಆಗಿದ್ರಿ, ಅಮ್ಮ ಆಗಿದ್ರಿ, ಬಂಧು ಆಗಿದ್ರಿ. ಅಲ್ಲೊಂದು ಅಪ್ಪಿಗೆ, ಅಲ್ಲೊಂದು ಸಮಾಧಾನ ಚುಚ್ಚಿದ್ದಾರೆ. ದೇ ಬಿನ್ ಪೋಕ್ಟಿವ್. ಆದ್ರೂ ನೀವು ಇನ್ನೊಬ್ರಿಗೆ ಮಾಡೋದು ಬಿಡಲ್ಲ. ಏನ್ರಿ ಇಂಜೆಕ್ಷನ್ ಹಿಂಗ ಹಾಕಿದ್ರಿ ಅಂತ ಬೈದ ಪೇಷಂಟು, ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನೊಂದು ಪೇಷಂಟ್ಗೆ ನೀವು ಸರ್ವಿಸ್ ಮಾಡೋದು ಬಿಡಲ್ಲ. ಅದಕ್ಕೆ ನೀವು ಹಿಂದಿನ ಜನ್ಮದಲ್ಲಿ ಒಂದು ಗುರುವಾಗಿ ಹುಟ್ಟಿದ್ರಿ, ಅದರ ಅಂಶ ಹಂಗೆ ಬಂದಿದೆ. ಇಲ್ಲ, ವೈದ್ಯರಾಗಿ ಹುಟ್ಟಿದ್ರಿ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೇವೆ. ಪರಮಾತ್ಮನನ್ನ ನೋಡ್ಬೇಕು ಅಂದ್ರೆ ಇನ್ನೊಂದು ರೂಪದಲ್ಲಿ ನೋಡ್ಬೇಕು. ಇನ್ಯಾರು ಅಲ್ಲ ಡಾಕ್ಟ್ರೆ, ಅವರೇ. ಉಳಿಸ್ಕೊಡಿ, ಉಳಿಸ್ಕೊಡಿ, ಇಷ್ಟೇ ಹೇಳೋದು. ನಮ್ಮ ಕೈಗೆ ಮೀರಿದ್ದು ಇನ್ನೇನಿದೆ? ಭಗವಂತನಿದ್ದಾನೆ, ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ವೈದ್ಯ. ಯಾವ ವೈದ್ಯನೂ ಜೀವ ತೆಗೆಯೋ ಕೆಲಸ ಮಾಡಲ್ಲ. ಎಲ್ಲೋ ಅಚಾತುರ್ಯ, ನಮ್ಮ ಗ್ರಹಚಾರ, ನಮ್ಮ ಹಣೆ ಬರ ನಮ್ಗಷ್ಟೇ ಇದ್ದಿತ್ತು. ಅದ್ ನಡಿಬೇಕು.
ಅದು ಅಲ್ಲಿ ನಡಿಬೇಕಿತ್ತು. ಅಲ್ಲೊಂದು ತಪ್ಪೋ ಒಪ್ಪೋ ಸರಿಯೋ ಇನ್ನೊಂದು ಬಿಡಿ. ನೀವು ವೈದ್ಯರೇ, ಅಪರಬ್ರಹ್ಮರೇ. ನೀವು ಹೇಳಿದೆಲ್ಲ ಇನ್ನೊಬ್ರಿಗೆ ನಡೆಯುತ್ತೆ, ನೀವು ಗೈಡೆನ್ಸ್ ಎಲ್ಲ ಇನ್ನೊಬ್ರಿಗೆ ನಡೆಯುತ್ತೆ. ನಿಮ್ಗಿಲ್ಲ ಬಿಟ್ಬಿಡಿ. ಅದು ನಿಮಗೆ ಗೈಡೆನ್ಸ್ ಮಾಡೋರು ಯಾರು ಬರಲ್ಲ. ನೀವು ಕೇಳೋದೇ ಇಲ್ಲ. ರಾಜನೇ, ನಾನು ನಡೆಯೋದೇ. ಇದು ಬೇರೆ ಇದೆ, ಅದು ಬೇರೆ, ಇನ್ನೊಂದು ಕತೆ ಬಿಡಿ. ಆ ಕತೆಗಳು ಇನ್ನೊಮ್ಮೆ ಬಿಡಿಸಿ ಹೇಳೋಣವಂತೆ. ಅಂಥದ್ದೊಂದು ಭಾವ. ಹೌದೋ ಅಲ್ವೋ, ನಿಮ್ಮ ಮಿತ್ರರಾಗಿ ನಿಮ್ಮ ತಾಯಿನೋ, ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ಗೆಳತಿನೋ, ನಿಮ್ಮ ಹೆಂಡತಿನೋ, ನಿಮ್ಮ ಮಗಳೋ, ನಿಮ್ಮ ಸ್ನೇಹಿತೆಯೋ, ನಿಮ್ಮ ಬಾಸೋ, ಇಲ್ಲ ನಿಮ್ಮ ಯಜಮಾನನೋ, ನಿಮ್ಮ ತಂದೆನೋ, ನಿಮ್ಮ ಅಣ್ಣನೋ, ನಿಮ್ಮ ತಮ್ಮನೋ, ನಿಮ್ಮ ಮಗನೋ, ನಿಮ್ಮ ಮಿತ್ರನೋ, ನಿಮ್ಮ ಆತ್ಮಬಂಧುವೋ, ನಿಮ್ಮ ಗಂಡನೋ, ನಿಮ್ಮ ಮಗನೋ, ಈ ರೂಪದಲ್ಲಿ ಈ ಸಂಖ್ಯೆಗಳವರು ಇದ್ದಾರಾ? ಹೌದು ಅಲ್ವೋ ನನಗೆ ಕಮೆಂಟ್ಸ್ ಬೇಕು. ಮಕ್ಕಳು ರಿಸರ್ಚ್ ಮಾಡಿ ತಗೊಂಡು ಬಂದಿರೋದಲ್ವಾ. ಹುಡುಕಿ ಯಾವತ್ತೂ ನಿಮ್ಮ ಜೊತೆ ಮಾತಾಡಿದ್ದೆಲ್ಲ ಈ ಥರದ್ದು ಒಂದು ಮಾರ್ಕಪ್ ಮಾಡಿಟ್ಟಿರ್ತಾನೆ. ಅದನ್ನು ನಿಮಗೆ ಉಣಬಡಿಸ್ತಿದ್ದಾನೆ. ನನಗೂ ಒಂದು ಆತ್ಮತೃಪ್ತಿ. ಇಲ್ಲೋ ಈ ಕೆಲವು ಸಂಖ್ಯೆಗಳ ಮಾಯೆಯಲ್ಲಿ ನಾನೂ ಇದ್ದೇನೆ. ಕೆಲವರು ಹೇಳ್ತಿರ್ತಾರೆ, ನಿಮ್ಮ ಹತ್ರ ಬಂದರೆ ಅದೊಂದು ಸಮಾಧಾನ ಗುರೂಜಿ, ಎಲ್ಲ ಮರ್ತ್ವಿ, ಎಲ್ಲ ಸಮಾಧಾನ ಆಯಿತು ಅನ್ನತಕ್ಕಂಥದ್ದು. ಎಸ್, ಕಾಯ್ತಿರ್ತೇನೆ. ನನಗೂ ಒಂದು ಸಮಾಧಾನ. ವ್ಯಾಮೋಹವಿಲ್ಲ ಮಕ್ಕಳೇ, ವ್ಯಾಮೋಹವಿಲ್ಲ, ಮೋಹವೂ ಇಲ್ಲ. ದಾಟಿ ಬಿಟ್ಟಿದ್ದೇನೆ. ಎಲ್ಲೋ ಒಂದು ಸ್ವಲ್ಪ ಕರ್ತವ್ಯಗಳು ಇದ್ದಾವೆ. ಆ ಕರ್ತವ್ಯಗಳ ಚ್ಯುತಿಯಲ್ಲಿ ಇದ್ದೇನೆ. ಅಷ್ಟೇ. ಎಂದರೋ ಮಹಾನುಭಾವಲು, అందరికీ వందనాలు. ఎందరో మహానుభావులు, అందరికీ వందనాలు ಅಂತ ದೊಡ್ಡವರು ಹೇಳ್ತಾರೆ. ಈ ಸಂಖ್ಯೆಗಳು ಎಂದರೋ ಮಹಾನುಭಾవులు, ನೀವು ಎಷ್ಟೋ ದೊಡ್ಡ ಮಹಾನುಭಾವರು, ನಿಮಗೆಲ್ಲರಿಗೂ ನನ್ನ ವಂದನೆಗಳು, ನಿಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈ ಸಂಖ್ಯೆಯಲ್ಲಿರೋರು ನಮ್ಮ ಜೊತೆಯಲ್ಲಿದ್ರೆ ಅದೊಂಥರ ಆತ್ಮತೃಪ್ತಿಯೇ, ಶಕ್ತಿ ಚೈತನ್ಯವೇ. ಅದರಲ್ಲೂ ಏನಾದರೂ ದಶ ಭುಕ್ತಿ ಜಾತಕದಲ್ಲಿ ಏನಾದರೂ ಗುರುವೇನಾದರೂ ಸೂರ್ಯನೇನಾದರೂ ಆತ್ಮಕಾರಕ ಒಳ್ಳೆ ಸ್ಥಿತಿಗತಿಯಲ್ಲಿದ್ದು ಬಿಟ್ಟರೆ ಮಕ್ಕಳೇ, ನಿಜವಾಗ್ಲೂ ಇವರು ದೈವಾಂಶ ಸಂಭೂತರೆ. ಇವರು ಹೇಳಿದ್ ನಡೆಯುತ್ತೆ. ಅಪರಬ್ರಹ್ಮರು ನೀವು ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಹಂಗೇ ನಡೆಯುತ್ತೆ, ಹಾಗೇ ನಡೆಸುತ್ತೆ. ಅಂಥದ್ದೊಂದು ವಿಸ್ಮಯಕಾರಿ ಶಕ್ತಿ. ಎಸ್, ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ಅಲ್ಲೊಂದು ಆತ್ಮತೃಪ್ತಿ ಅಷ್ಟೆ. ಎಷ್ಟಿದ್ರೂ ಈ ವ್ಯಾಮೋಹ ಬಿಡಲ್ಲ ನೋಡಿ, ತೃಪ್ತಿ ಬಿಡೋಲ್ಲ ನಮಗೆ. ಇನ್ನೊಂಚೂರು ಬೇಕಿತ್ತು, ಇನ್ನೊಂಚೂರು ಕೂಟು, ಇನ್ನೊಂಚೂರು ಪಲ್ಯ ಅನ್ನೋ ಥರನೇ ನನ್ನ ಪ್ರಯತ್ನ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಂದ್ರ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರತಕ್ಕಂಥದ್ದು, ಶನಿ ಸಾರದಲ್ಲಿದ್ದಾನೆ. ಒಂದು ರೀತಿ ಚಂದ್ರ, ರಾಹು, ಶನಿ, ಬುಧ, ಶುಕ್ರ ಪಂಚಗ್ರಹ ಒಕ್ಕೂಟ. ಮನಸ್ಸು, ಬುದ್ಧಿ, ಆಲೋಚನೆ, ಕರ್ಮಕಾರಕನ ಭಾವ. ಏನೋ ಒಂದು ಭಯ. ಬಂಗಾರ ಇಲ್ಲೂ ಬಂದು ನಿಂತು ಬಿಡ್ತು ಗುರೂಜಿ, ಇನ್ನು ಎಲ್ಲಿ ಗುರೂಜಿ ನಾವು ತಗೊಳ್ಳೋದು ಮಾಡೋದು? ಇನ್ನೊಂದು ಇರ್ಲಿ, ಬ್ಯಾಂಕ್ಗಳಿಗೆ ಹೋಗಿ 1 ಗ್ರಾಮ್ ಪ್ಯೂರ್ ಗೋಲ್ಡ್ ಕೂಡ ತಗೋಬಹುದು ನೀವು. ಪ್ಯೂರ್ ಗೋಲ್ಡ್ ಬಾಂಡ್ ರೂಪದಲ್ಲೂ ಕೊಡ್ತಾರೆ, ಕೇಳಿ ದಯಮಾಡಿ. ನಮ್ಮ ಕಷ್ಟಗಾಲಕ್ಕೆ ಕಾಪಾಡೋದು ಬಂಗಾರನೇ. ನಾವೆಲ್ಲ ಮಿಡ್ಲ್ ಕ್ಲಾಸು, ಲೋವರ್ ಕ್ಲಾಸ್. ತುಂಬ ಜನ ಗೊತ್ತಿಲ್ಲ. ನೀವು ತಿಂಗಳು ಯಾವ್ದಾವುದೋ ಲೋನ್ಗೆ 1,50,000 ಕಟ್ಟೋ ಬದಲು ನೀವು ಬಂಗಾರದ ಮೇಲೆ ಹಾಕ್ತಾ ಬನ್ನಿ, ಆ ಬಾಂಡ್ ಮೇಲೆ ಹಾಕ್ತಾ ಬನ್ನಿ. ಫಿಸಿಕಲ್ ಬಾಂಡ್ ಕೊಡ್ತಾರೆ, ಬೇರೆ ಯಾವ್ದ್ರಲ್ಲೂ ಹಾಕ್ಬಿಡಿ. ನಂಬರ್ 1 ಫ್ರಾಡ್ಗಳೆಲ್ಲ ಇನ್ಶೂರೆನ್ಸ್ ಕಂಪನಿಗಳೇ. ನೀವು ಇದರಲ್ಲಿ ಇನ್ಶೂರೆನ್ಸ್ ಇಟ್ಟರೆ ಇಷ್ಟಿಟ್ರೆ ಅಷ್ಟಿಟ್ರೆ ಅಂತ ದೊಡ್ಡ ಫ್ರಾಡ್ ಅದು. ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು ಇದೆಲ್ಲ ಬೇಡ. ಫಿಸಿಕಲ್ ನಮ್ಮ ಕಣ್ಮುಂಗಡೆ ಈ ವಸ್ತು ಇದೆ,
ಇದು ನನ್ನ ಹತ್ರ ಇದೆ, ಅದು ಮುಖ್ಯ. ಆ ರೀತಿ ಮಾಡಿ ನೇನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಒಂದು 5 to 10 years, ಕಡಿಮೆ ಅಂದ್ರೂ 7 ವರ್ಷ 7.5 ವರ್ಷ ಜಾಗ್ರತೆ. ವೃಷಭ ರಾಶಿಯನ್ನ ಶನಿ ಬಿಟ್ಟು ಮಿಥುನಕ್ಕೆ ಬರಬೇಕು. ಆಗ ನೋಡೋಣ ಗುರುವಿನ ಮನೆ ನೋಡ್ತಾನೆ ಅಂತ. ಮತ್ತೆ ಗುರುವಿನ ಮನೆ ಸಪ್ತಮ ಹಾಗೂ ದಶಮ ಗುರುವಿನ ಮನೆ ನೋಡ್ತಾನೆ. ಮಿಥುನಕ್ಕೆ ಶನಿ ಬರಬೇಕು. ಅಲ್ಲಿವರೆಗೂ ಅಲ್ಲೋಲ ಕಲ್ಲೋಲಗಳೇ ನಡೆದು ಬಿಡ್ತವೆ. ಜಾಗ್ರತೆ. ಅದರಿಂದ 10,000ನೇ ಇದೆ ಅಷ್ಟೇ ಮಾಡಿ. ಏನೋ ಮಾಡ್ತಾನೆ, ಇನ್ನೊಂದು ಯಾವ್ದ್ರೆಲ್ಲ ಮಾಡ್ತಾನೆ, ಸಾಲ ತಗೊಂಡು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೇಷರಾಶಿ. ಚಂದ್ರ ಶನಿ ಸಾರದಲ್ಲಿ ಮಲಗಿರೋದ್ರಿಂದ ಮಲಗಿಸ್ತಾನೆ ನಮ್ಮನ್ನ. ಅನಗತ್ಯ ಖರ್ಚು, ಓಡಾಟ, ಸುತ್ತಾಟ, ಮೆರೆದಿದ್ದು ಸ್ವಲ್ಪ ದುಡ್ಡು ಬಂದಿದ ತಕ್ಷಣ ಏನು ಪ್ರಯೋಜನವಿತ್ತು ಅದನ್ನ ಮಾಡಲೇ ಇಲ್ಲ. ಪ್ರಯೋಜನವಿಲ್ಲದೆಲ್ಲ ಖರ್ಚುಗಳು, ಅನಗತ್ಯ ಖರ್ಚುಗಳು, ಇನ್ವೆಸ್ಟ್ಮೆಂಟ್ಗಳು, ಅದು ಇದು, ಫರ್ನಿಚರು, ಟಿವಿ, ದೊಡ್ಡ ರಾಡೋ ವಾಚು, ಏನೇನೋ ವೇಸ್ಟ್ ಮಾಡಿ ಇಟ್ಕೋಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಒದ್ದಾಟ. ಸೊ ಮೇಷರಾಶಿ, ಅನಗತ್ಯ ಖರ್ಚು, ಜಾಗೃತ. ದೂರದ ಕೆಲಸ, ತಿಳಿಯದ ಕೆಲಸ, ಗೊತ್ತಿಲ್ಲದ ಕೆಲಸ, ತಲೆ ಕೆಡಿಸೋ ಕೆಲಸ, ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ವೃಷಭ ರಾಶಿ. ಚಂದ್ರ ಶನಿ ಸಾರದಲ್ಲಿದ್ದು ಶನಿ ಅಲ್ಲೇ ಇರೋದ್ರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಎಂಟರ್ಟೈನ್ಮೆಂಟ್, ಕಮ್ಯುನಿಕೇಶನ್, ಮಾರ್ಕೆಟಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ. ಕರ್ಮಕಾರಕನ ಭಾವದಲ್ಲಿ, ಕರ್ಮಸ್ಥಾನದಲ್ಲಿ ಕರ್ಮಕಾರಕನ ಜೊತೆಯಲ್ಲೇ ಇರುವುದರಿಂದ ಬ್ಯಾಂಕಿಂಗ್, ಫೈನಾನ್ಸ್, ಅಕೌಂಟಿಂಗ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಆಡಿಟಿಂಗ್ ಫರ್ಮ್ಸ್, ಫೈನಾನ್ಷಿಯಲ್ ಅಡ್ವೈಸರ್, ಗೋಲ್ಡ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ರೀತಿಯ ಅಡ್ವೈಸರ್ ರೀತಿಯ ವೃತ್ತಿ ಉದ್ಯೋಗ, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯ ಭಾಗ್ಯದಲ್ಲಿ ಹೋಗಿ ಕುಳಿತಿದ್ದಾನೆ, ಶನಿಯ ಜೊತೆಲಿದ್ದಾನೆ. ಶನಿಯ ಸಾರದಲ್ಲಿ, ಆ ಶನಿ ಬಂದು ಗುರುಸಾರದಲ್ಲಿರೋದ್ರಿಂದ ಪರವಾಗಿಲ್ಲ. ಏನ್ ಕಷ್ಟ ಪಡ್ತಿರೋ ಆ ಕಷ್ಟಾರ್ಜಿತಕ್ಕೆ ತಕ್ಕಂತ ಫಲವೃದ್ಧಿಯನ್ನ ಪಡೆಯತಕ್ಕಂತ ಒಂದು ದಿನ. ಆರ್ಟಿಸ್ಟ್ ಆಗಿದ್ದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಡಿಸೈನ್ ಆರ್ಟಿಸ್ಟ್ ಆಗಿದ್ದೀರಾ, ಗ್ರಾಫಿಕಲ್ ಡಿಸೈನರ್ಸ್ ಆಗಿದ್ದೀರಾ, ಈ ಸ್ಟೇಜ್ ಸೆಟ್ ಮಾಡೋದು, ಕಿರು ಚಿತ್ರ ಕಲಾವಿದರಾಗಿದ್ದೀರಾ, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ತುಂಬ ಅನುಕೂಲವನ್ನ ನೋಡತಕ್ಕಂತ ಒಂದು ದಿನವಾಗಿರುತ್ತೆ. ಸಿಂಹರಾಶಿ. ವ್ಯಯಾಧಿಪತಿ ಅಷ್ಟಮ. ಇದು ಹೆಂಗೆ ಅಂದ್ರೆ, ಗಾಡಿ ಆಕ್ಸಿಡೆಂಟ್ ಆಗಿದೆ, ಯಪ್ಪ ಅಂತ ನಿಂತ್ಕೊಂಡಿದ್ರೆ ಪೊಲೀಸರು ಬಂದು ಒನ್ ವೇನಲ್ಲಿ ನಿಲ್ಸಿದ್ಯಾ ಅಂತ ಒಂದು ಪೆನಾಲ್ಟಿ. ಗುದ್ದಿದೇಟಿಗೆ ಹಿಂಗ್ ತಿರುಗ್ಬಿಟ್ಟು ಇನ್ನೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದೆ. ಏನೋ ಈತ ಡಬಲ್ ಮೇಲೆ ಡಬಲ್ ಖರ್ಚುಗಳನ್ನ ತಂದಿಡ್ತಕ್ಕಂಥದ್ದು. ಇವತ್ತೊಂಥರ ಗೊಂದಲ 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 ಅನ್ಸುತ್ತೆ. ಗಣಪತಿ ಆರಾಧನೆ ಮಾಡಿ, ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. ಕನ್ಯಾ ರಾಶಿ. ಸಪ್ತಮದಲ್ಲಿ ಚಂದ್ರ, ಕೊಡೋರು ಮನೆ, ಕೊಡೋದು ತಗೊಳ್ಳೋದು, ಓಡಾಟ ಸುತ್ತಾಟ, ಶುಕ್ರ ಬುಧ ಶನಿ, ವಿಪರೀತ ಸ್ವಿಂಗಲ್ಲಿ ಓಡಾಟದಲ್ಲಿ ಇರತಕ್ಕಂಥ ಒಂದು ದಿನ ಇರುತ್ತೆ. ಅದರಲ್ಲೂ ಕಲಾ ಮಾಧ್ಯಮ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ದಿನ. ತುಲಾ ರಾಶಿ. ದಶಮಾಧಿಪತಿ ಶನಿಯ ಸಾರದಲ್ಲಿತ್ತು. ಆ ಶನಿಯ ಜೊತೆಯಲ್ಲೇ ಇರೋದ್ರಿಂದ ಟೆಲಿಕಾಂ ಇಂಡಸ್ಟ್ರಿ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಸರ್ವಿಸ್ ಓರಿಯೆಂಟೆಡ್, ಜಡ್ಜು, ಲಾಯರು, ಲೀಗಲ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್, ಕ್ಲರ್ಕು, ಟೈಪಿಸ್ಟು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ. ಪಂಚಮ ಶನಿಯ ಭಾವ, ಅದರ ಜೊತೆಯಲ್ಲಿ ಚಂದ್ರ ಕೂಡ ಸೇರೋದ್ನ ಇವತ್ತೇನೋ ಭಾರ, ಒದ್ದಾಟ, ಎಳೆದಾಟ, ಕೆಲಸ, ಕುಟುಂಬ, ಏನೋ ಜವಾಬ್ದಾರಿಗಳ ಭಾರ, ಇವೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ. ವಿಪರೀತವಾಗಿ ಸ್ವಲ್ಪ ನೋಡಿಕೊಂಡು ಹನುಮರ ಉಪಾಸನೆ ಮಾಡ್ಕೊಳ್ಳಿ. ಪಂಚಮ ಶನಿ ಅಂದಿದ್ದೆ ಹನುಮ ಉಪಾಸನೆ, ಹನುಮ ದರ್ಶನ, ಹನುಮ ಸೇವಾ, ಹನುಮ ಅರ್ಚನ, ಹರಿ ಸರ್ವೋತ್ತಮ
ವಾಯು ಜೀವೋತ್ತಮ. ವಾಯು ಇಲ್ಲದೆ ಜೀವವೇ ಇಲ್ಲ. ವಾಯು ಅಂಶ ಅಲ್ವಾ. ನಮ್ಮ ಜೀವ ಉಳಿದಿರೋದೇ ಆ ವಾಯುದೇವರಿಂದ. ದೇಹ ಇದೆಪ್ಪ, ದೇಹದಲ್ಲಿ ತ್ರಾಣ, ಶಕ್ತಿ, ಪ್ರಾಣ. ಆ ಪ್ರಾಣದೇವರು. ಹೋಗಿ ಹನುಮರ ಉಪಾಸನೆ ಮಾಡಿಕೊಳ್ಳಿ. ಧನುಸು ರಾಶಿ. ಸುಖದಲ್ಲಿ ಚಂದ್ರ ಶನಿಸಾರದಲ್ಲಿರೋದ್ರಿಂದ, ಅಷ್ಟಮಾಧಿಪತಿಯಾಗಿ ಇರೋದ್ರಿಂದ ಸುಖಕ್ಕೋಸ್ಕರ ಖರ್ಚು ಇಲ್ಲ, ಮಾಡಿಟ್ಕೊಂಡಿರೋ ಸುಖಕ್ಕೋಸ್ಕರ. ಮದುವೆ ಆಗಿಲ್ಲ ಅನ್ನೋರು ಮದುವೆ ಆದ್ಮೇಲೆ ಅಯ್ಯಪ್ಪ ಯಾಕಪ್ಪ ಅದೇ ಈ ಖರ್ಚು, ಈ ಕಮಿಟ್ಮೆಂಟ್, ಅದಕ್ಕೆ ಮದುವೆನೇ ಆಗ್ತಿಲ್ಲ. ತುಂಬಾ ಜನ ಮದುವೆ ಆದ್ರೂ ಕಮಿಟ್ಮೆಂಟ್ ತಗೋತಿಲ್ಲ. ಏನೇನೋ ಬಂದ್ಬಿಟ್ಟಿದೆ ಈಗೆಲ್ಲ. ಕಮಿಟ್ಮೆಂಟ್ ಮದುವೆಗಳು ಬಂದ್ಬಿಟ್ಟಿದೆ, ಯಾವ್ಯಾವುದೋ ರೀತಿಯ ಮದುವೆಗಳು ಬಂದ್ಬಿಟ್ಟಿದೆ. ನಿಮಗೆ ತಕ್ಕಂಥದ್ದು. ಸೊ ವಿಪರೀತ ಕಮಿಟ್ಮೆಂಟ್, ಒದ್ದಾಟ ಆಗುತ್ತೆ. ಮಕರ ರಾಶಿ. ಸಪ್ತಮಾಧಿಪತಿ 3ನೇ ಮನೆಯಲ್ಲಿರೋದು ಒಳ್ಳೇದೆ. ಬುಧನ್ ಜೊತೆ, ಶುಕ್ರನ್ ಜೊತೆ ಒಡ ಹುಟ್ಟಿದವರು ಕುಟುಂಬ ಜವಾಬ್ದಾರಿಗಳ ವಿಚಾರದಲ್ಲಿ ಸ್ವಲ್ಪ ಒದ್ದಾಟ ಇರುತ್ತೆ. ಕುಜ ಬೇರೆ ನೀಚ. ಯಾವುದೋ ಒಂದು ಪ್ರಾಪರ್ಟಿ ವಿಚಾರದ ವ್ಯವಹಾರಕ್ಕೆ ಓಡಾಡ್ತಿದ್ರು. ಒಂದು ಕೊಂಡ್ಕೊಳ್ಳೋದು, ತಗೊಳ್ಳೋದು, ಮಾರೋದು, ಕಟ್ಟೋದು ಅಷ್ಟು ಬೇಗ ಕದಲಲ್ಲ. ಇನ್ನೂ ಇದೆ, ಅಕ್ಟೋಬರ್ ಬರಬೇಕು. ಅಟ್ಲೀಸ್ಟ್ ಗೌರಿ ಹಬ್ಬ ಕಳಿಬೇಕು ನಿಮಗೆ. ಏನು ಮಾಡಿದ್ರು ಕುಜ ದಿಗ್ಬಂಧನ. ದುಷ್ಟಗ್ರಹ ಕೇಂದ್ರದಲ್ಲಿದ್ರೆ ದುಷ್ಟನೇ. ಅವನು ಕೆಟ್ಟಿದ್ರು ಕೂಡ ಬಿಡಲ್ಲ. ಅವನು ಕೆಟ್ಟಿದ್ದರೂ ಬಿಡುವುದಿಲ್ಲ. ವಿಷಾನೇ. 10 ವರ್ಷ ಆದ್ಮೇಲೆ ಕುಡಿದ್ರು ವಿಷಾನೇ. ಜೇನೆ 100 ವರ್ಷ ಬಿಟ್ಟು ಕುಡಿದ್ರು ಜೇನೆ. ಕೆಟ್ಟಿದ್ದೇ ಎಚ್ಚರಿಕೆ. ಸುಬ್ರಹ್ಮಣ್ಯರ ಆರಾಧನೆ ಮಾಡಿಕೊಳ್ಳಿ. ಕುಂಭರಾಶಿ. ಷಷ್ಠಾಧಿಪತಿ ಇನ್ ಧನಸ್ಥಾನಂ, ಕುಟುಂಬಸ್ಥಾನಂ ಇನ್ ಕರ್ಮಕಾರಕ ಲಕ್ಷಣಂ. ಸೊ ಕರ್ಮಕ್ಕೋಸ್ಕರ ಓಡಬೇಕು. ಓಡ್ಲೇಬೇಕು ನೀವೇ ಓಡ್ಬೇಕು, ನೀವೇ ದುಡಿಬೇಕು, ನೀವೇ ತರಬೇಕು, ನೀವೇ ನಿಲ್ಬೇಕು ಅನ್ನತಕ್ಕಂಥ ಒಂದು ಭಾವ. ಓಡ್ತೀರಿ, ಓಡಿಯೇ ಗೆಲ್ಲುತ್ತೀರಿ. ಕುಂಭರಾಶಿಗೆ ಓಡಿಯೇ ಗೆಲ್ಲುತ್ತೀರಿ. ತೊಂದರೆ ಏನಿಲ್ಲ. ಏನೋ ಒಂದು ಹಿರಿಯರ ವಿಚಾರ, ಕುಟುಂಬದ ವಿಚಾರ, ಜವಾಬ್ದಾರಿ ವಿಚಾರ ಹೊರೆ ಅನ್ಸುತ್ತೆ. ಮನೆ ದೇವರಿಗೊಂದು 48 ದಿನ ಪುಟ್ಟದಾಗಿ ಒಂದು ತುಪ್ಪದ ದೀಪನೋ, ಹೊಂಗೆ ಎಣ್ಣೆ ದೀಪನೋ, ತೆಂಗಿನೆಣ್ಣೆ ದೀಪನೋ ಹಚ್ಚತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ. ನಿಮ್ಮ ಮನೆಯಲ್ಲೇ ಚಂದ್ರ ಕರ್ಮಾಧಿಪತಿ, ಲಾಭಾಧಿಪತಿ, ವ್ಯಯಾಧಿಪತಿಯ ಭಾವದಲ್ಲಿರೋದ್ರಿಂದ ದುಡಿತೀರಿ. ದುಡಿತಕ್ಕೆ ತಕ್ಕಂತೆ ಲಾಭನೂ ಇರುತ್ತೆ, ಲಾಭಕ್ಕೆ ತಕ್ಕಂತೆ ಖರ್ಚು ಇರುತ್ತೆ. ಅಷ್ಟೇ, ಏನು ತೊಂದರೆ ಏನಿಲ್ಲ. ಇವತ್ತು ದುಡಿಯೋದೇ ಹೊಟ್ಟೆಪಾಡು ಅನ್ನತಕ್ಕಂಥದ್ದು. ಆ ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಬರುವುದಿಲ್ಲ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.